ಸತ್ವಾಭಾವಿಷಯಾದ ಅಸತಃ ಅದು ಭ್ರಾಂತಿನೇ ಆಗಬೇಕು ಅಂತ ಹೇಳಿ ನನ್ವಯಂ ಬಾಧಕ ಪ್ರತ್ಯಯ ಸತ್ವಾಭಾವ ವಿಷಯ ಶುಕ್ತಿರತಾದೇಹ ಪ್ರತೀತತ್ವಾದ ಅಸತ್ವಾಭಾವಾತ್ ಇದು ಯಾವುದು ಅಸದೇವರತಂ ಪ್ರತ್ಯಭಾತ ಎಂಬತಕ್ಕಂಥ ಯಾವ ಬಾಧಕ ಪ್ರತ್ಯಯ ಇದೆ ಅದು ಸತ್ವಾಭಾವ ವಿಷಯ ಅಂತ ಹೇಳ್ತೀವಿ ಅಂದರು. ಅಂದರೆ ಏನು ಸತ್ವಾಭಾವ ವಿಷಯ ಅಂದರೆ ಏನು? ರಜತದಲ್ಲಿ ಸತ್ವವಿಲ್ಲದ ರಜತವೂ ಅಲ್ಲಿ ತೋರುತ್ತೆ ಅಂತ ಅರ್ಥ ಅಷ್ಟೇ. ಆದರೆ ಅಸತ್ಯ ಪ್ರತೀತಿಯನ್ನು ಒಪ್ಪಲಿಲ್ಲ ನಾವು. ಅಂದರೆ ಯಾವಾಗ ಒಪ್ಪುವುದಾಗಿತ್ತು ನಾವು ಅಂತ ಹೇಳಿದ್ರೆ ಯಾವುದು ಇದಂ ರಜತಂ ಎಂಬಲ್ಲಿ ಅಸದೇವ ರಜತಂ ಪ್ರತ್ಯಭಾತ್ ಎಂಬತಕ್ಕಂಥ ನಮಗೆ ಬಾಧಕ ಜ್ಞಾನ ಬಂದಾಗ ಅಸತ್ತಾಗೆ ತೋರ್ತಾ ಇದೆ ಅಂತ ನಮಗೆ ಅನುಭವ ಬರ್ತಾ ಇದಲ್ಲ ಅಂತ ನಾವು ಹೇಳಿದ್ದು. ಅದಕ್ಕೆ ಅದು ಬೇರೆ ರೀತಿ ಕೂಡಿಸ್ತಾರೆ ಅವರು. ಅಲ್ಲಿ ಏನರ್ಥ ಅಂದರೆ ಸತ್ವ ಇಲ್ಲ ಅಂತ ಹೇಳೋರು. ಯಾವುದರಲ್ಲಿ? ರಜತದಲ್ಲಿ ಸತ್ವವು ಇಲ್ಲ ಅಂತ. ಅಂದರೆ ಸತ್ವವಿಲ್ಲದ ರಜತ ತೋರಿತು ಅಂತ. ನೀವು ಹೇಳ್ತಾ ಇರೋದೇನು? ಅಸತ್ತಾದ ರಜತವೇ ತೋರ್ತಾ ಇದೆ ಅಂತ ನೀವು ಹೇಳ್ತಾ ಇರೋದು. ನಿಮ್ಮದ ಪ್ರಕಾರ ಅಸತ್ತಿಗೆ ತೋರುವಿಕೆ ಇದೆ, ನಮ್ಮದ ಪ್ರಕಾರ ಇಲ್ಲ. ಯಾಕೆ? ರಜತದ ಅದು ಸತ್ವವಿಲ್ಲದ ರಜತವು ತೋರ್ತು ಅಂತ ಹೇಳ್ತಾ ಇದೆ. ಅದಕ್ಕೆ ವ್ಯತ್ಯಾಸ ಇದೆ ಅಂತ ಹೇಳಿದಲ್ಲ. ಹಾಗೆ ಪ್ರತೀತತ್ವ ಶುಕ್ತಿರಹಿತಾದೇಹೇ ಪ್ರತೀತತ್ವಾತ್ ಅಸತ್ವಾಭಾವ. ಶುಕ್ತಿರಹಿತ ಎಂಬತಕ್ಕಂಥದ್ದು ತೋರ್ತಾ ಇದಲ್ಲ, ಪ್ರತೀತವಾಗಿದಲ್ಲ. ಅದು ಸತ್ವೇನ ಅಸತ್ವೇನ ವಿಚಾರ ಮಾಡ್ತಾರೆ. ಸತ್ವೇನ ಪ್ರತೀತಿ ಆದರೇ ಪ್ರವೃತ್ತಿ ಮಾಡೋದು ಅಲ್ವಾ? ಈಗ ಇದಂ ಜಲಂ ಅಂತ ನಮಗೆ ಜ್ಞಾನ ಬಂದಾಗ ಈ ಜಲವು ಸತ್ತು ಅಂತ ಹೇಳಿದ್ರೆ ಮಾತ್ರ ಕುಡಿಲಿಕ್ಕೆ ಒಂದು ಪ್ರವೃತ್ತಿ ಮಾಡ್ತಾನೆ ಅಷ್ಟೇ ಹೊರತಾಗಿ ಸತ್ವನೇ ಇಲ್ಲ. ಇದು ಪ್ರಾತಿಭಾಸಿಕ, ಇದು ವ್ಯಾವಹಾರಿಕ ಅಂತ ಇನ್ನೂ ಏನೋ ಅನಿರುಚಿನಿ ಅಂತ ಹೇಳಿಬಿಟ್ರೆ ಅವನು ಪ್ರವೃತ್ತಿ ಮಾಡ್ತಾನೆ. ಅವನು ಇದು ನೀರು ಅಂತ ಹೇಳಿಕೊಳ್ಳಿ ಕುಡಿಲಿಕ್ಕೆ ಹೋಗ್ತಾನೆ. ಹಾಗಾಗಿ ಸತ್ವೇನ ಪ್ರತೀತವಾದರೆ ಮಾತ್ರ ಅಷ್ಟೇ ಅಲ್ವಾ? ಹಾಗಾದರೆ ನಚ ಅಸತೋಪಿ ಪ್ರತೀತಿ ಉಪಪಾದಿತ ಇದೆ ವಾಚ್ಯಂ. ಅಸತ್ತಿಗೆ ಪ್ರತೀತಿ ನಾವು ಉಪಪಾದನೆ ಮಾಡಿದ್ದೀವಲ್ರಿ ನಾವು ಅಂತ ಯಾವುದು ಪ್ರತಿವಾದಿಗಳು ನಾವು ಹೇಳಿದರೆ ಅಸತಃ ಅಸತ್ವೇನ ಪ್ರತೀತಾವಪಿ. ಅಸತ್ತಿನ ಪ್ರತೀತಿ ಬರೋದೇ ಇಲ್ಲ ಅಂತ ಹೇಳೋದಿಲ್ಲ. ಅಸತ್ವೇನ ಪ್ರತೀತಿ ಬರುತ್ತೆ. ಅಂದರೆ ಏನು? ಶಶವಿಷಾಣಂ ನಾಸ್ತಿ ಅಂತ ಪ್ರತೀತಿ ಬರುತ್ತೆ ಅಷ್ಟೇ. ಶಶವಿಷಾಣಂ ಅಸ್ತಿ ಅಂತ ಬರೋದಿಲ್ಲ. ಅಸತಃ ಅಸತ್ವೇನ ಪ್ರತೀತಾವಪಿ ಸತ್ವೇನ ಪ್ರತೀತ್ಯಭಾವಾತ್. ಸತ್ತಾಗಿ ಬರಬೇಕೇನು ಮಾಡಬೇಕು? ಶಶವಿಷಾಣಂ ಅಸ್ತಿ ಅಂತ ಬರಬೇಕು. ಹಂಗೆ ಬರಲ್ಲ. ಅಸ್ಥಜ ಇಲ್ಲಾದರೆ ಇದಂ ವೃತ್ತಿ ಮಂಬಲ್ಲಿ ಸತ್ವೇನ ಪ್ರತೀತಿ ಬರ್ತಾ ಇದೆ, ಇಲ್ಲಿ ಅವನ ಪ್ರವೃತ್ತಿ ಮಾಡಲ್ಲ. ಆದ್ದರಿಂದ ಇದಕ್ಕೆ ವ್ಯತ್ಯಾಸ ಇದೆ. ಅಂದರೆ ಏತೇನ ಅರ್ಥಾಪತ್ತಿರ್ಪಿ ಸಮರ್ಥಿತಾ ಭವತಿ. ಅಸಚ್ಚೇನ್ ನ ಪ್ರದೀಯೇತ ಸಚ್ಚೇನ್ ನ ಬಾಧ್ಯತೆ ಎಂಬತಕ್ಕಂಥದ್ದು ಫಲತಃ ನಾವು ವಿರೋಧ ಹೇಳ್ತೀವಿ. ನಾವು ಅಸತ್ತಾದ ಪ್ರತೀತಿ ಬರೋದಿಲ್ಲ, ಸತ್ತಾದರೆ ಬಾಧ ಆಗುವುದಿಲ್ಲ ಅಂತ ಹೇಳ್ಬಿಟ್ಟು ಬ್ರಹ್ಮ ಮತ್ತು ಶುಕ್ತಿರಥವನ್ನು ಕೊಟ್ಟರು. ಆದರೆ ಅಸಚ್ಚೇನ್ ನ ಪ್ರದೀಯೇತ ಅಂತ ಹೇಳಿದ್ರೆ ಅರ್ಥಾಪತ್ತಿದ್ದು ಏನು ಗೊತ್ತಾಗುತ್ತೆ ನಮಗೆ? ಸದ್ವಿಲಕ್ಷಣತ್ವ ಅಸದ್ವಿಲಕ್ಷಣತ್ವ ತಿಳ್ಕೊಳ್ಳೋದಕ್ಕೆ ಜ್ಞಾನ ಬರೋದೇ ಫಲ. ಅದೇ ಅಸದ್ವಿಲಕ್ಷಣತ್ವ ಜ್ಞಾನ ಬರಬೇಕಾಗಿದೆ, ಅಸತ್ತಿನ ಜ್ಞಾನ ಬರಲೇಬೇಕು. ಆ ಅಂಶದಲ್ಲಿ ವಿರೋಧ ಬರುತ್ತೆ ಅಂತ ಫಲದಲ್ಲಿ ವಿರೋಧ ನಾವು ಹೇಳಿದ್ವಿ ನಾವು ಅಲ್ವಾ? ಅರ್ಥಾಪತ್ತಿ ಪ್ರಮಾಣಕ್ಕೆ ಫಲದಲ್ಲಿ ವಿರೋಧ. ಯಾಕೆಂದರೆ ಅಸಚ್ಚೇನ ಪ್ರತೀಯತ ಅಂದರೆ ಏನು? ಅಸತ್ತಾದ ಪ್ರತೀತಿ ಬರೋದಿಲ್ಲ ಅಂದರೆ ಸತ್ತ ಪ್ರತೀತಿ ಬರುತ್ತೆ ಅಂದರೆ ಸದ್ವಿಲಕ್ಷಣತ್ವ ಅಸದ್ವಿಲಕ್ಷಣತ್ವ ಎಂಬುದು ಅದಕ್ಕೆ ಲಾಭ ಅಂತ ಹೇಳಿದಾಗಾಯಿತು, ಅಂದರೆ ಫಲ ಅಂತ ಹೇಳಿದಾಗಾಯಿತು. ಆದರೆ ನೀವು ಅಸತ್ಯ ಪ್ರತೀತಿ ಒಪ್ಪಲ್ಲ ಅಂದರೆ ಅಸತ್ಯ ನ ಪ್ರತೀತ ಅಂತ ಅದು ಒಪ್ತಾ ಇದ್ದೀರಿ. ಅಸದ್ ವಿಲಕ್ಷಣತ್ವ ಎಂಬತಕ್ಕಂಥ ಒಪ್ಪಬೇಕು, ಅಸತ್ತಿನ ಜ್ಞಾನ ಬೇಕು. ಈಗ ನಿಮಗೆ ಅರ್ಥಾಪತ್ತಿ ವಿರೋಧ ಉಂಟಾಗುತ್ತೆ. ಯಾವುದಕ್ಕೆ? ನಿಮ್ಮ ಈ ಫಲತಃ ವಿರೋಧ ಅಂತ ಅದು ಹೇಳಿದರು. ಏತೇನ ಅರ್ಥಾಪತ್ತಿ ಸಮರ್ಥಿತ ಭವತಿ. ಯಾಕೆ? ಪ್ರತೀತಿ ಮಾತ್ರ ಸದ್ಭಾವೇನ ಪ್ರತಿಷೇಧಾದ್ಯುಪಪತ್ತೇಹೇ ಅಲ್ವಾ? ಯಾವುದೋ ನೇದಂ ರಥಂ ಪ್ರತಿಷೇಧಾಗಿ ಮಾಡಬಹುದು. ಪ್ರತೀತಿ ಇದೆಯಲ್ಲ ಸಾಕು, ಪ್ರತೀತಿ ಇಲ್ಲ ಅಂದರೆ ಕಷ್ಟ. ಆದರೆ ಅಸತ್ವೇನ ಪ್ರತೀತಿ ನೀವು ಹೇಳಿದಂಥ ಸತ್ವೇನ ಪ್ರತೀತಿ ಅಲ್ಲ. ಸತ್ವೇನ ಪ್ರತೀತೇಶ್ಚ ಅರ್ಥಾಪತ್ತಿ ಶರೀರೆ ಅಪ್ರವೇಶಾತ್. ಏನಲ್ಲ ಎಲ್ಲಿ ಹೇಳಿದ ಅರ್ಥಾಪತ್ತಿಯಲ್ಲಿ ನಾವು
ಅಸತ್ತಾದರೆ ಪ್ರತೀತಿ ಬರಲ್ಲ, ಅಷ್ಟೇ ಹೇಳಿದ್ದೆ ಅಷ್ಟೇ ಅಲ್ವಾ. ಆದರೆ ಅಸತ್ವೇನ ಪ್ರತೀತಿ ಇದ್ದರೆ ಸಾಕು ನಮಗೆ, ಸತ್ವೇನ ಇರಬೇಕು ಅಂತ ನಾವೇನು ಹೇಳಿಲ್ಲ. ಸತ್ವೇನ ಪ್ರತೀತೇಶ್ಚ ಅರ್ಥಾಪತ್ತಿ ಶರೀರೆ. ಯಾವುದು ಅರ್ಥಾಪತ್ತಿ? ಬಾಲಕ ಅರ್ಥಾಪತ್ತಿ ಶರೀರೆ ಅಪ್ರವೇಶಾತ್, ಪ್ರವೇಶ ಮಾಡ್ತಾ ಇಲ್ಲ. ನ ಚೈತಿ ಅಂದರೆ ಪ್ರತೀತತ್ವಾತ್ ಅಂದ್ರೆ ಅಲ್ಲಿ ಪದ ಕೊಟ್ಟಿದ್ದ ಮಧ್ವಾಚಾರ್ಯರು. ಸತ್ವೇನ ಪ್ರತೀತತ್ವಾತ್ ಅಂತ ಇಟ್ಕೋಬೇಕು ನಾವು. ಸತ್ವೇನ ಅಂತ ಇಟ್ಕೋಬೇಕು. ನಚ ಸತ್ವೇ ಪ್ರತೀತತ್ವ ಅಸತ್ವಾಭಾವ. ಯಾವುದಕ್ಕೆ? ಶುಕ್ತಿರತಾದಿ ಅಂತ ಇಟ್ಕೋಬೇಕು. ಶುಕ್ತಿರತಾದಿಗಳು ಅಸತ್ವ ಇಲ್ಲ, ಅಸತ್ವಾಭಾವ. ಯಾಕೆ? ಸತ್ವೇನ ಪ್ರತೀತತ್ವ ಅಂದರೆ ಎಲ್ಲಿಯದು ಆಚಾರ ವಾಕ್ಯ ನೋಡು. ಪ್ರತೀತಿತ್ವ ಅಸತ್ವಾಭಾವ. ನಚ ಪ್ರತೀತತ್ವಾದ ಅಸತ್ವಾಭಾವ ಅಂತ ಕೆಳಗಡೆ ಇದೆ. ನಜ ಪ್ರತೀತತ್ವಾದ ಅಸತ್ವಾಭಾವ. ಪ್ರತೀತತ್ವಾತ್ ಅಂದರೆ ಸತ್ವೇನ ಪ್ರತೀತತ್ವಾತ್ ಅಸತ್ವಾಭಾವ ಅಂತ ಹೇಳ್ತೀವಿ. ಅಂದರೆ ಶುಕ್ತಿ ಅಸತ್ವಾಭಾವ ಶುಕ್ತಿರತಾದೇಹೇ ಅಲ್ವಾ. ಸತ್ವೇನ ಪ್ರತೀಯಮಾನವಾಗ್ತಾ ಇದೆ, ಅದಕ್ಕೋಸ್ಕರ ಶುಕ್ತಿರತಾದಿಗಳು. ಅದು ಅಸತ್ತಲ್ಲ ಅಂತ ಹೇಳ್ತೀವಿ ನಾವು ಅಂತ ಹೇಳೋದಾದರೆ ಅಸತಃ ಸತ್ವ ಪ್ರತೀತಿ ಸತಃ ಅಸತ್ವ ಪ್ರತೀತಿ ಇದು ಅನ್ಯಥಾ ಪ್ರತೀತಿರೇವ ಭ್ರಾಂತಿತ್ವ. ಆದ್ದರಿಂದ ನಮ್ಮ ಪ್ರಕಾರ ಏನು, ಯಾವುದು ಅಸತ್ತಾಗಿದೋ ಅದು ಸತ್ತಾಗಿ ತೋರ್ತು ಅಂದರೆ ಭ್ರಾಂತಿ. ಸತ್ತಾಗಿರ್ತಕ್ಕಂಥದ್ದೇನಿದೆ ಅದು ಅಸತ್ತಾಗಿ ಪ್ರತೀತವಾಯಿತು ಅಂದರೆ ಇಂತಹ ಅನ್ಯಥಾ ಪ್ರತೀತಿಯೇ ಭ್ರಾಂತಿ ಅಂತ ನಾವು ಒಪ್ಪಿರೋದು. ಅದನ್ನು ಹೇಳಿದರು. ಅಸತಃ ರಜತಾದೇಹೇ ಸತ್ವೇನ ಪ್ರತೀತಿ ಅಲ್ವಾ. ಕುತಃ ನ ಇತಿ ಚೇತ್ ಕಿಂ ಅಸತಃ ಸತ್ವೇನ ಪ್ರತೀತಿ ಅಭ್ರಾಂತವು ನಾಸ್ತಿ ಉತ ಭ್ರಾಂತವಪಿ ಅಸ್ತಿ ಅಂತ ನಾವು ವಿಕಲ್ಪ ಮಾಡ್ಕೊತೀವಿ ನಾವು ಅಲ್ವಾ. ಕುತಃ ನೇತಿ ಯಾಕಿಲ್ಲ ಅಂತ ಹೇಳಿದ್ರೆ ನಾವು ಪ್ರಶ್ನೆ ಕೇಳೋದೇನು, ಅಸತ್ತಿಗೆ ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು. ಅಸತ್ತಾದ ವಸ್ತುವಿಗೆ ಯಾವುದ ಸತ್ತು? ರಜತ. ಅದಕ್ಕೆ ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಅಭ್ರಾಂತವೂ ನಾಸ್ತಿ ಅಂದರೆ ಭ್ರಾಂತಿ ಅಲ್ಲದ ಜಾಗದಲ್ಲಿ, ಅದು ಯಥಾರ್ಥ ಜ್ಞಾನದಲ್ಲಿ ಅದು ನಾಸ್ತಿ ಉತ ಭ್ರಾಂತಾವಪಿ ವ. ಭ್ರಾಂತಿಯಲ್ಲಿ ಕೂಡ ಅದು ಇದೆಯಾ ಅಂತ ಕೇಳ್ತೀವಿ. ನಾದ್ಯ ಪ್ರಗತಿ ಬಂದಿದ್ದೇ ನಮಗೀಗ ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಅಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಬರ್ತಾ ಇರೋ ಜ್ಞಾನ ಈಗ ಅದು ಬೇಕಾಗಿ ಪ್ರಗತವಾದದ್ದು. ಯಥಾರ್ಥ ಜ್ಞಾನದಲ್ಲಿ ಸತ್ವೇನ ಪ್ರತೀತವಾಗದೆ ಇದು ಯಾರು ಬೇಕಾಗಿದೆ? ಇದು ಪ್ರಗತ ಅನುಪಯುಕ್ತ. ಹೇಗೆ? ಅಸತಃ ಸತ್ವೇನ ಪ್ರತೀತಿ, ಅಸತ್ತಿಗೆ ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಯಥಾರ್ಥ ಜ್ಞಾನದಲ್ಲಿ ನಾಸ್ತಿ, ಇಲ್ಲ ಅಂತ ಹೇಳಿದ್ರೆ ಪ್ರಗತಕ್ಕೆ ನಮಗೆ ಪ್ರಶ್ನೆಯೇ ಬಂದಿಲ್ಲ. ಪ್ರಗತ ಬಂದಿರೋದೇನು? ಅಸತ್ತಿಗೆ ಪ್ರತೀತಿ ಎಂಬತಕ್ಕಂಥದ್ದು ಇದೆಯೋ ಇಲ್ಲೋ ಬಂದಿದೆ. ಅಭ್ರಾಂತಿಯಲ್ಲಿ ಯಾಕೆ ತೊಗೋಬೇಕು ನಾವು? ಯಥಾರ್ಥ ಜ್ಞಾನದಲ್ಲಿ ಅದಕ್ಕೆ ತೊಗೋಬೇಕು ನಾವು ಅಲ್ವಾ. ಯಥಾರ್ಥ ಜ್ಞಾನದಲ್ಲಿ ನಮ್ಮ ಪ್ರಗತ ಉಪಯೋಗ ಇಲ್ಲ. ಅಸತ್ ವೈಲಕ್ಷಣ್ಯ ಹೇಳಬೇಕಾಗಿದ್ದೆ ಅಸತ್ತಿನ ಪ್ರತೀತಿ ಇರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ವಾ. ಹಾಗಾದರೆ ಸತ್ವೇನ ಅಸತಃ ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಯಥಾರ್ಥ ಜ್ಞಾನದಲ್ಲಿ ಇಲ್ಲ ಅಂತ ನೀವು ಹೇಳೋದಾದರೆ, ಆ ಪಕ್ಷ ತಗೊಳ್ಳೋದಾದರೆ ಅದು ಪ್ರಗತ ಅನುಪಯುಕ್ತ. ದ್ವಿತೀಯ ಏನು ಹೇಳಬೇಕು? ಭ್ರಾಂತಿಯಲ್ಲಿ ಕೂಡ ಇದು ನಮ್ಗೆ ಬೇಕಾಗಿದ್ದೀವಿ. ನಮಗೆ ಭ್ರಾಂತಿಯಲ್ಲಿ ಕೂಡ ತೋರುತ್ತೆ ಅಂತ ಹೇಳಬೇಕು. ಅಂದರೆ ಅಸತ್ತಾದ ವಸ್ತುವಿನ ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಭ್ರಾಂತಿಯಲ್ಲಿ ತೋರುತ್ತೆ ಅಂತ ಹೇಳಬೇಕು ನೀವು ಅಲ್ವಾ. ಭ್ರಾಂತಾವಪಿವ ನಾಧ್ಯಾಪಕದಲ್ಲಿ ಅದು ದ್ವಿತೀಯೇ ಭ್ರಾಂತ್ಯಭಾವ ಪ್ರಸಂಗ. ಭ್ರಾಂತಿಯಲ್ಲಿಯೂ ಕೂಡ ಅಸತ್ತಾದದ್ದು ಸತ್ವೇನ ಪ್ರತೀತವಾಗತ್ತೆ ಅಂದರೆ ಮತ್ತು ಭ್ರಾಂತಿನೇ ಆಗಲಿಲ್ವಲ್ಲ. ಭ್ರಾಂತಿಯಲ್ಲಿ ಹೇಳ್ತಾ ಇರೋದು ಅಂದರೆ ಭ್ರಾಂತಿಯಲ್ಲಿ ನಮಗೆ ಸತ್ತಾಗತಕ್ಕಂಥದ್ದೇನಿದೆ ಅದು ಅಲ್ವಾ, ಅಸತ್ತಾಗತಕ್ಕಂಥದ್ದು ಸತ್ವೇನ ಪ್ರತೀತಿ ಆಗ್ತಾ ಇದೆ ಅಂತ ಅದು ಸತ್ಯ ಆಗೋಯ್ತಲ್ಲ. ಅದು ಭ್ರಾಂತಿ ಹೆಂಗಾಗುತ್ತೆ? ಭ್ರಾಂತಿ ಅಂದರೆ ಏನು? ಅಸತ್ತಾದದ್ದು ಸತ್ವೇನ ಪ್ರತೀತಿ, ಸತ್ತಾದದ್ದು ಅಸತ್ಯನ ಪ್ರತೀತಿ, ಅಸತ್ತಾದ್ದು ಸತ್ಯನ ಪ್ರತೀತಿ, ಇದೆರಡೇ ಭ್ರಾಂತಿ ಅಂದರೆ ಅಲ್ವಾ. ದ್ವಿತೀಯೇ ಭ್ರಾಂತ್ಯಭಾವ ಪ್ರಸಂಗ ಕುತಃ ಇತ್ಯತಃ ನೋಡಿ. ಅಸತಃ ಇತಿ ಅಸತಃ ರಜತಾದೇಹೇ ಸತ್ವೇನ ಪ್ರತೀತಿ, ಅದೇ ಭ್ರಾಂತಿ ಅಂದರೆ. ಅಸತ್ತಾದ ರಜತವು ಸತ್ತಾಗಿ ತೋರುವುದೇ ಪ್ರತೀತಿ, ಅದೇ ಭ್ರಾಂತಿ.
ಸತ್ತಾದಕ್ಕಂಥ ಶುಕ್ತ್ಯಾದಿಗಳೇನಿದೆ ಅದು ಅಸತ್ವೇನ ಪ್ರತೀತಿರೇವ ಇತ್ಯೇವಂ ರೂಪ ಅನ್ಯಥಾ ಪ್ರತೀತಿರೇವ ಭ್ರಾಂತಿತ್ವಾತ್ ಅಲ್ವಾ. ಈ ಭ್ರಾಂತಿ ಅಲ್ಲಿ ಬರಲಿಲ್ಲ. ಇಲ್ಲಿ ಪ್ರಕೃತ ಅನುಪಯೋಗ ಪ್ರಕೃತ ಅನುಪಯೋಗ ಅಂತಂತಲ್ಲ ಅಲ್ಲ, ಯಥಾರ್ಥ ಜ್ಞಾನದ್ದು ಹೇಳಿದ್ರಲ್ಲ. ಕಿಂ ಅಸತ್ ಈಗ ಪ್ರಶ್ನೆ ಬಂದಿದ್ದೇನು, ಅಸತ್ವಾಭಾವ ಶುಕ್ತಿರತಾದೇಹೆ ಅಂತ ಕೇಳಿದ್ರು. ನಾವು ಎರಡು ಪ್ರಶ್ನೆ ಹಾಕ್ಕೊಂಡ್ವಿ. ಏನಂತ, ಅಸತ್ತಾದದ್ದು ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಭ್ರಾಂತಿಯಲ್ಲೋ ಅಭ್ರಾಂತಿಯಲ್ಲೋ ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ವಿ. ನಾವು ಅಸತ್ತಿಗೆ ಸತ್ವೇನ ಪ್ರತೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಅದು ಭ್ರಾಂತಿ ಅಂದರೆ ಯಥಾರ್ಥ ಜ್ಞಾನದಲ್ಲೋ ಅಥವಾ ಭ್ರಾಂತಿಯಲ್ಲೋ ಕೇಳ್ತೀವಿ ನಾವು. ಹಾಗಾದರೆ ಯಥಾರ್ಥ ಜ್ಞಾನ ಸಂದರ್ಭದಲ್ಲಿ ಅಸತ್ತಾದದ್ದು ಸತ್ವೇನ ಪ್ರತೀತಿ ಆಗತ್ತೆ ಅಂದರೆ ಅದು ಯಾರು ನಮ್ಗೆ ಬೇಕಾಗಿಲ್ಲ. ಅದು ಯಥಾರ್ಥ ಜ್ಞಾನ ಬಂದಾಗ ಅಸತ್ತಾದದ್ದು ಸತ್ವೇನ ತೋರುತ್ತೆ ಅಂತ ಹೇಳಬೇಕು. ಎಲ್ಲಿ ಯಥಾರ್ಥದಲ್ಲಿ ಅಭ್ರಾಂತಿಯಲ್ಲಿ ಹೇಳ್ತಾ ಇರೋದು. ನಮ್ಗೆ ಇದೆಲ್ಲ ಬಂದಿದ್ದೆಲ್ಲ ಭ್ರಾಂತಿ ವಿಷಯ ಬರ್ತಾ ಇರೋದು. ಅಭ್ರಾಂತದಲ್ಲಿ ಅಸತ್ತಾಗಿದ್ದು ಸತ್ವದಿಂದ ತೋರಲ್ಲ. ಅಲ್ಲ, ಪ್ರಗತ ಉಪಯೋಗ ಇಲ್ಲ ಅಂತ ಹೇಳಿದ್ದೇನೋ. ಇದಂ ರಜತಂ ಎಂಬತಕ್ಕಂಥ ಜ್ಞಾನದಲ್ಲಿ ಅಸತ್ತಿಗೆ ಪ್ರತೀತಿ ಉಂಟೋ ಇಲ್ವೋ, ಅವರಿಗೆ ಅಸತ್ತಿಗೆ ಅಸತ್ವೇನ ಪ್ರತೀತಿ ಇದೆ ಹೊರತಾಗಿ ಸತ್ವೇನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಈಗ ನಮ್ಮ ಮಧ್ವಾಚಾರ್ಯರು ಹೇಳಿದ್ದೇನೀಗ ಅವ್ರು ಹೇಳಿದ್ದು ಅಂದರೆ ಅಸತ್ತಿಗೆ ಸತ್ವೇನ ಪ್ರತೀತಿ, ಸತ್ವೇನ ಅಸತ್ತಿಗೆ ಪ್ರತೀತಿ ಎಂಬುದಕ್ಕಂಥದ್ದೇ ಭ್ರಾಂತಿ. ಅದನ್ನು ಕೂಡಿಸಬೇಕು. ಅದಕ್ಕೆ ಈ ವಿಕಲ್ಪ ಮಾಡ್ಕೋಬೇಕು. ಏನಪ್ಪ ಭ್ರಾಂತಿ ಇಲ್ಲದ ಸ್ಥಳದಲ್ಲಿ ಅಸತ್ತಾದದ್ದು ಸತ್ವೇನ ಪ್ರತೀತವಾಗತ್ತೋ ಅಂತ ಹೇಳ್ತೀವೋ ಅಥವಾ ಭ್ರಾಂತಿಯಲ್ಲೋ ಅಂತ ಕೇಳ್ತಾ ಇದ್ದೀವಿ ನಾವೀಗ. ಆಗಲ್ಲ ಅಂತ. ಭ್ರಾಂತಿ ಇಲ್ಲದ ಸ್ಥಳದಲ್ಲಿ ಯಥಾರ್ಥ ಜ್ಞಾನದಲ್ಲಿ ಮಾತ್ರ ಅಸತ್ತು ಸತ್ತಾಗಿ ತೋರಲ್ವೋ ಇಲ್ಲ ಭ್ರಾಂತಿಯಲ್ಲೂ ತೋರಲ್ವೋ ಅಂತ. ಇಲ್ಲಿ ನಾಸ್ತಿ ಅಂತಿದೆ. ಕಿಂ ಅಸತಃ ಸತ್ವೇನ ಪ್ರತೀತಿ ಅಭ್ರಾಂತವು ನಾಸ್ತಿ. ಅದೇ ಅಭ್ರಾಂತವು ನಾಸ್ತಿ ಇಲ್ಲ ಅಂತ ಅಭಿಪ್ರಾಯವೋ ಊತ ಇದೆ ಅಂತ ಭ್ರಾಂತಿಯಲ್ಲಿ ಕೂಡ ಇದೆಯೋ ಅಂತ ಅದೇ ಹೇಳಿದಾಗಾಯ್ತು. ಹಾಗಾದರೆ ಹೇಳಿದಾಗಾಯಿತು. ಅಸತ್ತಿಗೆ ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು, ಅಸತ್ತಿಗೆ ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಯಥಾರ್ಥ ಜ್ಞಾನದಲ್ಲಿ ಇಲ್ಲ ಅಂತ ಅಭಿಪ್ರಾಯವು ಊತ ಭ್ರಾಂತಾವಪಿ ಇಲ್ಲ ಅಂತ ಅಭಿಪ್ರಾಯವು ಅಂತ. ಈಗ ಆ ರೀತಿ ಹೇಳಿದ್ರು ಕೂಡ ಏನು ಹೇಳಿದಾಗಾಯಿತು ಅಂದರೆ ಅಭ್ರಾಂತಿಯಲ್ಲಿ ಅಸತ್ತಾದಕ್ಕೆ ಸತ್ವೇನ ಪ್ರತೀತಿ ಇಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಏನಿಗೆ ನಮಗೆ ಅಲ್ವಾ. ಅವರು ಒಪ್ಪಿದ್ದಾರೆ. ಅದು ಬೇಕಾಗಿಲ್ಲ ಅದು ಅಂತ. ಅದು ಪ್ರಗತ ಸಂಗತವಾದದ್ದು ಅದಲ್ಲ. ಇನ್ನೇ ಹೇಳಬೇಕು, ಭ್ರಾಂತಿ ಸಂದರ್ಭ ಇದು, ಅಭ್ರಾಂತಿ ಸಂದರ್ಭ ಬರಲಿಲ್ಲ. ಇನ್ನು ಭ್ರಾಂತಿಯಲ್ಲಿ ಹೇಳಬೇಕು ನೀವು. ಅಂದರೆ ಏನು, ಅಸತ್ತಾದದ್ದು ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಭ್ರಾಂತಿಯಲ್ಲಿ ತೋರಲ್ಲ ಅಂತ ಹೇಳಬೇಕು. ಅದು ತಪ್ಪೇನ. ತೋರಲ್ಲ ಅಂದರೆ ಅಸದ್ವೈಲಕ್ಷಣ ಜ್ಞಾನ ಬರೋದಿಲ್ಲ ಅಲ್ವಾ. ಸರಿ, ಅಂಗಡಿಲಿ ರಜತ ನೋಡ್ತಾ ಇರ್ಬೇಕಾದ್ರೆ ಅದು ಅಭ್ರಾಂತಿ ಅಂತಾನೆ ಯಥಾರ್ಥ ಜ್ಞಾನ. ಅವಾಗ ಶುದ್ಧಿದು ಜ್ಞಾನ ಬರುತ್ತೆ ಅಲ್ಲ. ಅವ್ರ ಮತ ಬರುತ್ತೆ, ತಾರ್ಕಿಕ ಮತ ಅವ್ರು ಹೇಳ್ತಾರೆ. ಈಗ ಈ ಮಧ್ಯೆ ಇದು ಮಾಡೋದು ಕನ್ಫ್ಯೂಸ್ ಆಗೋದು ಬೇಡ. ಆಮೇಲೆ ನಾದ್ಯ ಪ್ರಗತ ಅನುಪಯೋಗ ಆಯಿತು. ದ್ವಿತೀಯ ಭ್ರಾಂತಿ ಅಭಾವ ಪ್ರಸಂಗ ಅಂದರೆ ಏನು, ಅಸತ್ತಾದದ್ದು ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಭ್ರಾಂತಿಯಲ್ಲೂ ತೋರಲ್ಲ ಅಂದರೆ ಅದು ಭ್ರಾಂತಿ ಇಲ್ಲ ಅಂತ ಆಗೋಯ್ತು ಅಷ್ಟೇ ಅಲ್ವಾ. ಇನ್ನು ಕುತ ಇತ್ಯತಃ ಅಸತಃ, ಯಾಕೆ ಅಂದರೆ ಅಸತಃ ರಜತಾದೇಹೇ ಸತ್ವೇನ ಪ್ರತೀತಿ ಅದೊಂದು ರೀತಿ ಭ್ರಾಂತಿ. ಸತ್ತಾಗಿರ್ತಕ್ಕಂಥದ್ದು ಶುಕ್ತಿಯಾದಿಗಳೇನಿದೆ ಅದು ಅಸತ್ ಇದೇ ಭ್ರಾಂತಿ ಅಂದರೆ ಅಲ್ವಾ. ಭ್ರಾಂತಿ ಇಲ್ಲ ಅಂತ ಪ್ರಸಂಗ ಬರುತ್ತೆ, ತೋರೋದೇ ಇಲ್ಲ ಅಂತ ಹೇಳ್ಬಿಟ್ರೆ ಅಲ್ವಾ. ಕುತಃ ಇತ್ಯತಃ ಆಯಿತು. ಇನ್ನು ಅನ್ಯಥಾ ಪ್ರತೀತೇರೇವ ಭ್ರಾಂತಿತ್ವಾತ್ ಇತ್ಯೇವ ತಾವು ಉಕ್ತೆ. ಮಧ್ವಾಚಾರ್ಯರು ಎರಡು ಕಡೆಯಿಂದ ಹೇಳಿದರು. ಅಸತ್ತಿಗೆ ಸತ್ವೇನ ಪ್ರತೀತಿ, ಸತ್ತಾದಕ್ಕೆ ಅಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದೇನಿದೆ, ಅಸತ್ತಾದದ್ದು ಯಾವುದು ರಜತ, ಅದು ಸತ್ತಾಗಿ ಪ್ರತೀತಿ, ಇದು ಭ್ರಾಂತಿ. ಸತ್ತಾದದ್ದು ಯಾವುದು ಶುಕ್ತಿಯಲ್ಲಿರೋದು, ಅದಕ್ಕೆ ಅಸತ್ತಾದ ಪ್ರತೀತಿ ಬಂದರೆ ಇದು ಅನ್ಯಥಾ ಖ್ಯಾತಿ ಎಂದರು. ಈ ಎರಡು ವಾಕ್ಯ ಯಾಕೆ ಹೇಳಿದ್ರು ಅವರು? ಅನ್ಯಥಾ ಪ್ರತೀತಿ ಯಾವುದು ಅದೇ ಭ್ರಾಂತಿ ಅಂತ ಹೇಳಿಬಿಟ್ವಿ ಅಂತ ಹೇಳಿದ್ರೆ ಬೇರೆಯವರೆಲ್ಲ ಒಪ್ಪಿಬಿಟ್ಟಿದ್ದಾರೆ ಅದನ್ನು. ಅನ್ಯಥಾ ಪ್ರತೀತಿಯೇ ಭ್ರಾಂತಿ ಅಂತ ಹೇಳಿಬಿಟ್ರೆ ಈಗ ತಾರ್ಕಿಕರು ಏನು ಮಾಡ್ತಾರೆ ಅಂದರೆ ಯಾವುದು ಸತ್ತಾದಕ್ಕಂಥ ವಸ್ತು ಸದಂತರಾತ್ಮನ ತೋರೋದು ಅಂತ ಅವ್ರು ಒಪ್ಪಿದ್ದಾರೆ. ಮತ್ತು ಅನ್ಯಥಾ ಪ್ರತೀತಿ ಬಂತಲ್ಲ, ಆದರೆ ನಮಗೇನು ಸಿದ್ಧ ಆಗಬೇಕೀಗ? ಅಸತ್ತವೂ ಕೂಡ ಪ್ರತೀತಿ ಸಿದ್ಧ ಆಗಬೇಕು.
ಅಸತ್ತು ಕೂಡ ಸತ್ವೇನ ಪ್ರತೀತಿ ಆಗುತ್ತೆ, ಸಿದ್ಧ ಆಗಬೇಕು. ಅದಾಗಬೇಕು, ಈ ಎರಡನ್ನೂ ಕೂಡ ಹೇಳಲೇಬೇಕೀಗ ನಾವು. ಹಾಗೆ ಅಂದ್ರೆ ನೋಡು ಅಸತಃ ರಜತಾದೇಹೇ ಅಂತ ಇದು ಅಸತಃ ಇದಾಯಿತು. ಅನ್ಯಥಾ ಪ್ರತೀತಿರೇವ ಭ್ರಾಂತಿತ್ವ, ಇಷ್ಟೇ ಮಧ್ವಾಚಾರ ಹೇಳಿಬಿಟ್ಟಿದ್ರೆ. ಇತ್ತೇವ ತಾವ ಉಕ್ತೆ ನ ಅಸತಃ ಸತ್ವೇನ ಪ್ರತೀತಿ ಸಿದ್ಧ್ಯತಿ. ನಂಬಬೇಕಾಗಿದ್ದಿದು ಅಸತ್ತಾದದ್ದು ಸತ್ವೇನ ಪ್ರತೀತವಾಗ್ತಾ ಇದೆ ಎಂಬ ಅಂಶ ಅವರಿಗೆ ಒಪ್ಪಿಸ್ಬೇಕೀಗ ನಾವು ಅಲ್ವಾ. ಅದು ಸಿದ್ಧ ಆಗ್ತಾ ಇಲ್ಲ. ಅನ್ಯಥಾ ಪ್ರತೀತಿ ಅವರು ಒಪ್ಪಿದ್ದಾರೆ. ಯಾಕೆಂದರೆ ಶುಕ್ತಿ ಎಂಬುದಕ್ಕಂಥ ಒಂದು ಸತ್ತಾದ ವಸ್ತು ಅಂಗಡಿಯತಕ್ಕಂಥ ರಜತ ಇದಲ್ಲ, ತದಾತ್ಮನ ತೋರುತ್ತೆ. ಅನ್ಯಥಾ ಪ್ರತೀತಿ ಅವರು ಕೂಡ ಒಪ್ಪಿದ್ದಾರೆ. ಹಾಗಾದರೆ ಅಸತ್ತಾದಕ್ಕೆ ಸತ್ವೇನ ಪ್ರತೀತಿಯನ್ನು ಯಾರೂ ಒಪ್ಪಿಲ್ಲ. ಅವ್ರಿಗೆ ಒಪ್ಪಬೇಕಾಗಿದ್ದರೆ ಹಿಂಗೆ ಹೇಳಬೇಕು. ಅಂದರೆ ಏನು? ಅಸತ್ತಾದದ್ದು ಸತ್ವೇನ ಪ್ರತೀತಿ, ಅದು ಭ್ರಾಂತಿ. ಸತ್ತಾಗಿದ್ದಕ್ಕೆ ಅಸತ್ವೇನ ಪ್ರತೀತಿ, ಅದು ಭ್ರಾಂತಿ ಅಂತ ಒಪ್ಪಿಸಬೇಕು. ಅದಕ್ಕೋಸ್ಕರ ಈ ರೀತಿ ಇದರ ಲಕ್ಷಣವನ್ನು ಹೇಳಿದ್ದು. ಅನ್ಯಥಾ ಖ್ಯಾತಿವಾದಿಭಿ, ಎಷ್ಟೋ ಎಲ್ಲ ತಾರ್ಕಿಕಾದಿಗಳು ಎಲ್ಲರೂ ಕೂಡ ಅಸತಃ ಸತ್ವೇನ ಪ್ರತೀತೇ ಅನಂಗೀಕೃತತ್ವ. ಅವರು ಎಲ್ಲರೂ ಸಾಮಾನ್ಯವಾಗಿ ಬಹುಶಃ ಎಲ್ಲರೂ ಕೂಡ ಏನು ತಾರ್ಕಿಕರು ಹೇಳೋದೇನೆಂದರೆ ಇದಂ ರಜತಂ ಎಂಬತಕ್ಕಂಥ ಜ್ಞಾನ ಬಂತು ಅಲ್ವಾ. ಇದರಲ್ಲಿ ಇದಂ ರಜತಂ ಎಂಬತಕ್ಕಂಥ ಜ್ಞಾನ ಬಂದಾಗ ಇಲ್ಲಿ ಸಂಸರ್ಗ ಇದಲ್ಲ. ಯಾವುದು? ಇದಂ ರಜತಂ ಅಂತ ಜ್ಞಾನ ಬಂದ್ಕೊಳ್ಳೋ ಏನಾಗುತ್ತೆ ಅಂದರೆ, ಈ ರಜತ ಎಂಬತಕ್ಕಂಥದ್ದು ಅಂಗಡಿಯಲ್ಲಿರತಕ್ಕಂಥ ರಜತ ಹಿಂದೆ ನೋಡಿರ್ತಾನವನು, ಅದರ ಸ್ಮರಣೆ ಬರುತ್ತೆ ಅವನಿಗೆ. ಹಾಗಾದರೆ ಆ ಅಂಗಡಿಯತಕ್ಕಂಥ ರಜತದ ಸಂಬಂಧ ಇದಲ್ಲ, ಅದು ಇಲ್ಲಿ ತೋರುತ್ತೆ ಅಂತಾರೆ. ಆ ಸಂಬಂಧ ಸುಳ್ಳು, ಆದ್ದರಿಂದ ಇದು ಅನ್ಯಥಾ ಖ್ಯಾತಿನ ಕರೆಯೋದು ಅಂತ ಅಲ್ವಾ. ಅಲ್ಲಿನ ಸಂಬಂಧ ಸುಳ್ಳೆ, ಆದ್ದರಿಂದ ಇದು ಅನ್ಯಥಾ ಖ್ಯಾತಿನ ಕರೆಯೋದು ನಾವು ಅಂತ ಹೇಳ್ತಾರೆ. ಹಾಗಾದ್ರೆ ಅನ್ಯಥಾ ಖ್ಯಾತಿಯಿಂದ ಅಷ್ಟೇ ಅವರು ನಾವು ಕೇಳೋದೇನೆಂದರೆ, ಹಾಗಾದರೆ ಅಲ್ಲಿರತಕ್ಕಂಥ ಸಂಬಂಧ ಅದು ಸ್ಮರಣೆ ಬರಲಿಕ್ಕೆ ಏನು ಕಾರಣ ಅಂತ ಕೇಳೋದು ಅಲ್ವಾ. ಅಂಗಡಿಯತಕ್ಕಂಥ ರಜತದ ಸ್ಮರಣೆ ಬರಬೇಕಾದ್ರೆ ಏನು ಕಾರಣ, ಯಾಕೆ ಬಂತು ಅಂತ ಕೇಳಬೇಕು ನಾವು. ಮುಂದೆ ಹೇಳ್ತಾರೆ, ಅನ್ಯಥಾ ಖ್ಯಾತಿಭಿ ಅಪಿ ಅಸತಃ ಸತ್ವೇನ ಪ್ರತೀತೇ ಅನಂಗೀಕೃತತ್ವ. ಅವರು ಯಾರೂ ಕೂಡ ಅಸತ್ತಿಗೆ ಸತ್ವೇನ ಪ್ರತೀತಿ ಯಾರೂ ಒಪ್ಪಿಲ್ಲ. ಯಾಕೆ? ಸಂಬಂಧ ಅಸತ್ತಾಗಿ ತೋರೋದು ಅಂತ ಹೇಳ್ತಾರೆ. ಅಸತ್ತಿಗೆ ಸತ್ವೇನ ಪ್ರತೀತಿ ಇಲ್ಲ ಅಂತ. ನಾವು ಹೇಳೋದೇ ಅಂದರೆ ಸತ್ವೇನ ಪ್ರತೀತಿ ಬರಲಿಲ್ಲ ಅವನಿಗೆ ಅಂತ ಹೇಳಿದ್ರೆ ಪ್ರವೃತ್ತಿ ಮಾಡೋದೇ ಇಲ್ಲ. ಆ ಜಲದ್ದು ಹೇಳಿದ್ರಲ್ಲ, ಇದಂ ಜಲಂ ಅಂತ ಅವನಿಗೆ ಸರ್ವ ಜಲ ನೀರು ಜ್ಞಾನ ಬಂದುಕೊಳ್ಳೆ ಇದು ಸತ್ತು ಅಂತ ಜ್ಞಾನ ಇಲ್ಲ ಅಂತಾದರೆ ಪರೀಕ್ಷೆ ಮಾಡಿದಾಗ ಬೇರೆ ಇರಲಿ, ಅವನು ಪ್ರವೃತ್ತಿ ಮಾಡೋದೇ ಇಲ್ಲ. ಅಂದರೆ ಅವ್ರಿಗೆ ಶಶವಿಷಾಣ ಕೂಡ ಸತ್ವ ಪ್ರತೀತಿ ಬಂದ್ಬಿಡ್ಬೋದೇನೋ ಅಂತ ಭಯ ಇಟ್ಕೊಂಡು ಮಾಡಿಲ್ಲ. ಸತ್ವೇನ ಸತ್ವ ಪ್ರತೀತಿ ಯಾವುದಕ್ಕೆ? ಶಶವಿಷಾಣಕ್ಕೂ ಬಂದ್ಬಿಡ್ಬೋದು ಸತ್ವ ಪ್ರತೀತಿ ಅಂತ ಅನ್ನೋದಕ್ಕೆ. ಅದಕ್ಕೆ ಅಸತ್ವೇನ ಪ್ರತೀತಿ ಎಲ್ಲ ಒಪ್ತಾರೆ ಅಲ್ವಾ. ಸತ್ವೇನ ಅಸತ್ ಪ್ರತೀತಿ, ಸತ್ವೇನ ಪ್ರತೀತಿ ಒಪ್ಪಲ್ಲ ಅಷ್ಟೇ. ಶಶವಿಷಾಣಂ ನಾಸ್ತಿ ಎಂಬತಕ್ಕಂಥ ಜ್ಞಾನ ಏನಿದೆ ಅಲ್ಲಿ ಅಸತ್ವೇನ ಪ್ರತೀತಿ ಒಪ್ತಾರೆ ಅಲ್ವಾ. ಆದರೆ ಶಶವಿಷಾಣಂ ಅಸ್ಥಿ, ಘಟಃ ಅಸ್ಥಿ ಎಂದಾಗ ಹೇಗೋ ಹಾಗೆ ಒಪ್ಪಲ್ಲ. ನಾವು ಅದನ್ನೇ ಒಪ್ಪಬೇಕು ನೀನು ಅಂತ ಹೇಳೋರು. ಅದು ಒಪ್ಪಲಿಕ್ಕೆ ಪ್ರವೃತ್ತಿ ಮಾಡಲಿಕ್ಕಾಗಲ್ಲ. ನಿಮಗೆ ಪ್ರವೃತ್ತಿ ಮಾಡ್ತಾ ಇದ್ದಾರಲ್ಲ ಸರ್ವಜನೀನ ಅದು ಅಲ್ವಾ. ಒಂದು ಕಡೆ ಎಲ್ಲ ಕಾಣಿಸಿದ್ರೆ ಶಶವಿಷಾಣ ಥರ ಸತ್ವೇನ ಪ್ರತೀತಿ ಬಂತು, ಪರೀಕ್ಷೆ ಮಾಡಿದಾಗ ಇರಲ್ಲ, ಅದು ಭ್ರಾಂತಿ ಅಂತ ಅದು. ಹೌದು. ಅದಕ್ಕೆ ಅಸದೇವನರ್ಥಂ ಪ್ರತ್ಯಭಾತ್ ಎಂಬುದಾಗಿ ಅನುಭವ ಬರ್ತದೆ. ಅನುಭವ ಹೇಗಿದೆಯೋ ಹಾಗೆ ಮಾತಾಡಿ. ಅಸತ್ತಾದ ರಜತವೇ ತೋರ್ತು ಅಂದಮೇಲೆ ಅಸತ್ತಿಗೆ ಪ್ರತೀತಿ ಇದೆ ಅಂತಾಯ್ತೋ ಇಲ್ವೋ, ಬಾಲಕ ಜ್ಞಾನವನ್ನು ವಿಚಾರ ಮಾಡು ಅಂತ ಹೇಳೋದು. ಅತಃ ಅಸತಃ ಇತ್ಯಾದಿ ಅನ್ಯಥಾ ಖ್ಯಾತಿ ವ್ಯಾಖ್ಯಾನಂ ಕೃತಂ. ಈ ರೀತಿ ಅದಕ್ಕೆ ಈ ಅನ್ಯಥಾ ಯಾವುದು ಅಸತಃ ಸತ್ವೇನ ಪ್ರತೀತಿ, ಸತ್ಯಕ್ಕೆ ಅಸತ್ಯನ ಪ್ರತೀತಿ ಅಂತ ಎರಡೂ ಕೂಡ ಮಧ್ವಾಚಾರ್ಯ ಮಾಡಿದ್ದು. ಯದ್ಯ ಅಸತ್ ಅಸತ್ವೇನ ಸಚ್ಚ ಸತ್ವೇನೇವ ಪ್ರತೀತೆ ತದಾ ಕಾನಾಮ ಭ್ರಾಂತಿ ಇದಕ್ಕೋದ್ರ ಅನ್ಯಥಾ ಪ್ರತೀತಿ ಭ್ರಾಂತಿತ್ವಾದ ಇತ್ಯನೇನ ಭ್ರಾಂತಿತ್ವ ಇತ್ಯೇತಾವತ್ ಉಕ್ತೆ. ಅತಃ ಅಸತಃ ಇತ್ಯಾದಿ ಅನ್ಯಥಾ ಖ್ಯಾತಿ ವ್ಯಾಖ್ಯಾನಂ ಕೃತಂ. ಯದಿ ಅಸತ್ ಅಸತ್ವೇನ ಸಚ್ಚ ಸತ್ವೇನ ಪ್ರತೀತೆ ತದಾ ಕಾನಾಮ ಭ್ರಾಂತಿ ಅಲ್ವಾ. ಯಾವುದು ಅಸತ್ತು ಅಸತ್ತಾಗೇ ತೋರುತ್ತೆ, ಸತ್ತು ಸತ್ತಾಗೇ ತೋರುತ್ತೆ ಅಂತ ಭ್ರಾಂತಿ ಅಂತ ಯಾವನು ಹೇಳ್ತಾರೆ? ಯಥಾರ್ಥವಾಗೋಯ್ತಲ್ಲ. ಭ್ರಾಂತಿ ಅಂದರೆ ಯಾವುದು?
ಅಲ್ಲ, ಹಾಗಲ್ಲ, ಲಕ್ಷಣ ಹೇಳಬೇಕಲ್ಲ ಅದಕ್ಕೆ. ತಾರ್ಕಿಕ ಪ್ರಕಾರ ತದ್ವತಿ ತತ್ ಪ್ರಕಾರಕ ಅನುಭವ ಬಂತು ಅಂದರೆ ಯಥಾರ್ಥ. ಇದಂ ರಜತಂ ಎಂಬುದಾಗಿ ನಿಜವಾಗಲೂ ರಜತವನ್ನೇ ನೋಡಿ ನಾವು ಜ್ಞಾನ ಬಂತೀಗ. ಹಾಗಾದರೆ ರಜತ ಇರುವಲ್ಲಿ ತದ್ವತಿ ರಜತತ್ವವತಿ ರಜತೆ ರಜತತ್ವ ಪ್ರಕಾರವಾಗಿ ತೋರ್ತು ಅಂದರೆ ಯಥಾರ್ಥ ಜ್ಞಾನ. ರಜತೆ ಅಂತ ಬಂತಲ್ಲ ಹಾಗೆ. ಆದರೆ ಶುಕ್ತಿಯಲ್ಲಿ ತದಭಾವವತಿ, ಶುಕ್ತಿಯಲ್ಲಿ ರಜತತ್ವ ಇಲ್ಲ. ಹಾಗೆ ರಜತತ್ವಾಭಾವವತಿ ಶುಕ್ತವು ಇದಂ ರಜತಂ ತದತತ್ವ ಪ್ರಕಾರಕ ಅವಗಾಹಿ ಜ್ಞಾನ, ಅದು ಅನ್ಯಥಾಖ್ಯಾತಿ ಅಲ್ವಾ? ಅದು ಹಾಗೆ ಹೇಳ್ತಾರೆ. ಹಾಗಾದ್ರೆ ಇಲ್ಲೇ ಆಯ್ತು, ಇಲ್ಲಿ ಅಸತ್ಯ ಎಂಬತಕ್ಕಂಥದ್ದು ಅಸತ್ವೇನ ತೋರ್ತಾ ಇದೆ ಅಂದರೆ ತದ್ವತಿ ಅಸತ್ವವತಿ, ಅಸತ್ತಿನಲ್ಲಿ ಅಸತ್ವ ಅಂತ ಜ್ಞಾನ ಬರ್ತಾ ಇದೆ, ಯಥಾರ್ಥವೇ ಆಯಿತು. ಸತ್ತಾದದ್ದನ್ನು ಸತ್ತು ಅಂತ ತಿಳ್ಕೊಂಡ ಅಂದರೆ ಸತ್ತಾದ ಅಂದರೆ ಸತ್ವ ಉಳ್ಳಂತಹ ಸತ್ತಾದ ಘಟದಲ್ಲಿ ಯಾವುದೋ ಘಟತ್ವ ಇದೆ ಎಂಬುದನ್ನು ತಿಳ್ಕೊಂಡ ಅಂದರೆ ಯಥಾರ್ಥವೇ ಆಯಿತು. ಅಲ್ಲ ಅನ್ಯಥಾಖ್ಯಾತಿ ಏನಿದಲ್ಲಿ. ಅತಃ ಕಾರಣ ಭ್ರಾಂತಿ, ಅಲ್ಲಿ ಭ್ರಾಂತಿ ಬರೋದೇ ಇಲ್ಲ. ಇನ್ನು ಸತಃ ಸದಂತರಾತ್ಮದ ಪ್ರತೀತಿ ಭ್ರಾಂತಿ ಅಂತ ಹೇಳಬೇಕು ಅವರು ತಾರ್ಕಿಕರು. ಸತ್ತಾದಕ್ಕಂಥದ್ದು ಯಾವುದು ಶುಕ್ತಿ, ಅದು ಸದಂತರಾತ್ಮತ ಅಂದ್ರೇನು, ರಜತಾಂತರಾತ್ಮತ ಎಂಬುದಕ್ಕಂಥದ್ದು ಭ್ರಾಂತಿ ಅಂತ ನೀವು ಹೇಳಬೇಕು. ಆ ಪ್ರತೀತಿ ಭ್ರಾಂತಿ ಅಂತ ಹೇಳಬೇಕು. ಕಿಂ ಸತಃ ಸದಂತರಾತ್ಮದ ಸತಿ ಭೂತ ಅಸತಿ, ಹಾಗೆ ನೀವು ಹೇಳೋದಾದ್ರೆ ಅಂದರೆ ಹೇಳಿದಾಗಾಯ್ತಾಗಾದ್ರೆ ಅದು ತಪ್ಪೇ ಅಲ್ವಾ? ಮಣ್ಣು ಎಂಬುದಕ್ಕಂಥದ್ದೇನಿದೆ ಅದು ಸತ್ತಾದದ್ದು ಘಟಾತ್ಮದ ಪರಿಣಾಮ ಹೊಂದತ್ತೆ. ಅಂದರೆ ಮಣ್ಣು ಎಂಬುದಕ್ಕಂಥದ್ದು ಘಟವಾಗಿ ತೋರುವುದು, ಅದು ಯಥಾರ್ಥನ, ಅದು ಹಾಗೇನಿಲ್ವಲ್ಲ. ಹಾಗೆ ಸತ್ತಾದದ್ದು ಸದಂತರಾತ್ಮದ, ಅದು ಭ್ರಾಂತಿ ಅಂತ ಹೆಂಗೆ ಹೇಳೋದದು? ಹಾಗೆ ಮಣ್ಣಿನಿಂದ ಮಡಿಕೆ ಆಯಿತು ಅಂತ ಹೇಳಿದ್ರೆ ಆ ಅಯಂ ಘಟ ಅಂತ ಜ್ಞಾನ ಬಂತು ಅಂದರೆ ಅದೇ ಆಯಿತು, ಭ್ರಾಂತಿ ಅಂತ ಹೇಳಬೇಕಾದೀತು ಅಂತ ಅದು ಆಪತ್ತಿ ಅವರಿಗೆ. ಅದು ಆ ರೀತಿ ಕೇಳಲ್ಲ ಅವರು. ಸತ್ತಾದದ್ದು ಸದಂತರಾತ್ಮದ ಪ್ರತೀತಿ ಏನು ಬರುತ್ತೆ, ಶುಕ್ತಿ ಎಂಬುದಕ್ಕೆ ರಜಾತ್ಮದ ಪ್ರತೀತಿ ಏನು ಬರ್ತಾ ಇದೆ, ಅದೇ ಭ್ರಾಂತಿ ಅಂತ ಹೇಳ್ತೀವಿ ಅಂದರೆ ಸತಃ ಸದಂತರಾತ್ಮತ, ಸತ್ತಾದದ್ದು ಸದಂತರಾತ್ಮವಾಗಿ ಪ್ರತೀತಿ ಬಂತು ಅಂದರೆ ಕಾರಣ. ಒಂದು ಸತ್ತು ಇನ್ನೊಂದು ಸದಂತರಾತ್ಮತ ಪ್ರತೀತಿ ಬಂತು ಅಂದರೆ ಆ ಪ್ರತೀತಿ ಸತ್ತು ಭೂತ ಅಸತ್ತು ಅಂತ ಕೇಳ್ತೀವಿ. ನಾದ್ಯ ಹಾಗೇ ಆಯಿತು. ಶುಕ್ತಿಯು ರಜತಾಂತರಾತ್ಮತ ನಮಗೇನು ಪ್ರತೀತಿ ಬಂತು ಅದು ಸತ್ ಅಂತ ಹೇಳಿದರೆ ಭ್ರಾಂತಿತ್ವ ಭಾವ ಪ್ರಸಂಗಾಚ ಅಲ್ವಾ? ಅದು ಸತ್ತಾಗೋಯ್ತಲ್ಲ. ಅದು ಮಣ್ಣು ಎಂಬುದಕ್ಕಂಥದ್ದೇನಿದೆ ಅದು ಘಟಾತ್ಮದ ಪರಿಣಾಮ ಹೊಂದಿತು ಅಂತ ಹೇಳಿದರೆ ಆಗ ಅಯಂ ಘಟ ಅಂತ ಬಂದರೆ ಅದು ಯಥಾರ್ಥನ, ಅದು ಯಥಾರ್ಥನೇ, ಅದು ಪ್ರಸಂಗ. ಅದು ಹಾಗೆ ಭ್ರಾಂತಿತ್ವ ಅಭಾವ ಪ್ರಸಂಗ, ಭ್ರಾಂತಿ ಇಲ್ಲ ಅಂತ ಆಗೋಯ್ತದು, ಯಥಾರ್ಥವೇ ಅದು, ಸತ್ತಲ್ವಾ? ಅದಕ್ಕೆ ದ್ವಿತೀಯ ಇನ್ನು ಅಸತ್ ಅಂತ ಹೇಳಬೇಕು. ಕಿಂ ಅಸತ್ವೇನ ಪ್ರತೀತೆ ಕಿಂವಾ ಸತ್ವೇನ ಅಂದರೆ ಸತ್ತಾದ ವಸ್ತುವು ಸದಂತರಾತ್ಮತ ತೋರುತ್ತೆ ಎಂಬುದು ಸುಳ್ಳು ಅಂತ ಹೇಳಿದ್ರೆ, ಸುಳ್ಳು ಅಂತ ಹೇಳಬೇಕಾದ್ರೆ ಅಸತ್ ಅಂತ ಹೇಳಬೇಕಾಗಿದ್ರೆ ಅದು ಅಸತ್ವೇನ ತೋರತ್ತೋ ಸತ್ವೇನ ತೋರತ್ತೋ ಅಲ್ವಾ? ಆದ್ಯೆ ಅಂದರೆ ಏನು, ಅಸತ್ವೇನ ತೋರುತ್ತೆ ಅಂತೇಳಿ ಪುನಃ ಭ್ರಾಂತಿ ಅನುಪಪತ್ತಿ. ಯಾಕೆ ಪುನಃ ಭ್ರಾಂತಿ ಎಂಬುದಿಲ್ಲ ಅಂತಾಯಿತು. ಯಾವ್ದು ಹೇಳಿದ್ದು? ಸತ್ ಸತ್ತಾದ ವಸ್ತುವು ಸದಂತರಾತ್ಮವಾಗಿ ಪ್ರತೀತಿ ಬರುತ್ತೆ ಅಂದರೆ ಅದು ಸತ್ವೇನ ಪ್ರತೀತಿ ಬರುತ್ತೋ ಅಸತ್ವೇನ ಪ್ರತೀತಿ ಬರುತ್ತೋ ಅಂದರೆ ಅಸತ್ವೇನ ಅಂತ ಹೇಳಿದರೆ ಸತ್ತಾದ ವಸ್ತುವು ಸದಂತರಾತ್ಮದ ಪ್ರತೀತಿ ಅಸತ್ ಅಂತಾಯಿತು. ಹಾಗಾದ್ರೆ ಅಸತ್ಯ ಪ್ರತೀತಿ ಒಪ್ಪದಾಗಾಯಿತು ನೀವು ಅಲ್ವಾ? ಇನ್ನು ಸತ್ ಅಂತ ಹೇಳಬೇಕು. ಸತ್ ಅಂದರೆ ಭ್ರಾಂತಿ ಇಲ್ಲ. ಪುನಃ ಆದ್ಯ ಪುನಃ ಭ್ರಾಂತಿತ್ವ ಅನುಭವತ್ತಿರೇವ. ದ್ವಿತೀಯೇ ಕಥಂ ಅಸತಃ ಸತ್ಯ ಪ್ರತೀತಿಯ ಭಾವ. ಅಸತ್ಯ ಪ್ರತೀತಿ ಒಪ್ಪುವಾಗಾಯ್ತಲ್ಲ ನೀವು. ಅಸತಃ ಧರ್ಮಸ್ಯ ಸತ್ವೇನ ಪ್ರತೀತಿ ಅಸ್ತಿ ನತು ಧರ್ಮಿಣ ಇತಿ ನಿಯಾಮಕ ಶೂನ್ಯಂ ಅಂತ ಅವ್ರು ಹೇಳೋದೇನೆಂದರೆ, ಧರ್ಮಿ ಯಾವುದು? ಸತ್ತಾ ಇರತಕ್ಕಂಥ ವಸ್ತು ಇದಲ್ಲ, ರಜತತ್ವ ಎಂಬುದಕ್ಕಂತಿದ್ದಲ್ಲ, ಅದು ಧರ್ಮ. ಧರ್ಮಿ ಯಾವುದು? ಶುಕ್ತಿ ವಸ್ತುತಾಯಿ ಅಲ್ವಾ? ಶುಕ್ತಿಯಲ್ಲಿ ನಮಗೆ ಸತ್ವ ಅಸತ್ವ ತೋರೋದಿಲ್ಲ, ಧರ್ಮಿಯಲ್ಲಿ ಮಾತ್ರ ತೋರೋದು ಅಂತ ರಜತತ್ವದಲ್ಲಿ. ಇದಾಗಪ್ಪ ಇದು ಧರ್ಮಿ ಎಂಬುದಕ್ಕಂಥದ್ದೇನಿದೆ ಅದು ತೋರಿದ ಮೇಲೆ ನಮಗೆ
ಅದಕ್ಕಂತ ಧರ್ಮ ತೋರೋದು ಅಲ್ವಾ? ಅದಕ್ಕೆ ನಿಯಾಮಕ ಶೂನ್ಯಂ ಅಂತಾರೆ. ನೋಡು, ಅಸತಃ ಧರ್ಮಸ್ಯ ಸತ್ವೇನ ಪ್ರತೀತಿ. ಧರ್ಮ ಅಸತ್ತಲ್ಲಿ, ರಜತತ್ವ ಎಂಬ ಧರ್ಮ ಅಸತ್ತು ಅಲ್ವಾ? ಅದು ಸತ್ವೇನ ಪ್ರತೀತಿ ಅಸ್ತಿ, ಅದು ಸತ್ತಾಗಿ ತೋರುತ್ತಷ್ಟೇ. ಅಂದರೆ ಧರ್ಮ ಮಾತ್ರ ತೋರೋದು, ಧರ್ಮಿ ತೋರೋದಿಲ್ಲ ಅಂತ ಅವ್ರು ಹೇಳೋದು. ನತು ಧರ್ಮಿಣಃ ಇದಿತು ನಿಯಾಮಕ ಶೂನ್ಯಂ. ಅದಕ್ಕೆ ನಿಯಾಮಕ ಶೂನ್ಯಕ್ಕೆ ಬರೀತಾರೆ ನೋಡು. ನಿಯಾಮಕ ಶೂನ್ಯಮಿತಿ ವೈಪರೀತ್ಯ ಸ್ಯಾಪು ವಕ್ತು ಶಕ್ಯತ್ವ ಅಂದ್ಬಿಟ್ರು ಅಷ್ಟೇ. ವಿಪರೀತವಾಗಿ ಹೇಳ್ಬೋದು ಅಂತ ಅಷ್ಟೇ ಹೇಳಬೇಕು. ಅಂದರೆ ಧರ್ಮಿ ಎಂಬುದಕ್ಕಂಥದ್ದು ಭಾನವಾಗುತ್ತೆ, ಧರ್ಮ ಎಂಬುದು ಭಾನ ಆಗಲ್ಲ ಅಂತ ಯಾಕೆ ಹೇಳಬಾರ್ದು? ಅದು ನಿಯಾಮಕ ಶೂನ್ಯ. ಶುಕ್ತಿ ಕಾಣಿಸಿದ್ರು ಕೂಡ ಶುಕ್ತಿತ್ವ ಕಾಣಿಸ್ಬಾರ್ದು. ನವಯಂ ಅಸತಃ ಸರ್ವದಾ ಸತ್ವಪ್ರತೀತ್ಯ ಭಾವ ಬ್ರಹ್ಮ ಕಿಂತು ಧರ್ಮಿಣ ಇವರು ಅದು ಬರೀತಾರೆ ನೋಡಿ ಶ್ರೀಮತ್ ಅಸತಃ ಧರ್ಮಸ್ಯ ಅಂತ ಸಿಗ್ತಾ 23. ನನು ನ ವಯಂ ಅಸತಃ ಸರ್ವದಾ ಸತ್ವೇನ ಪ್ರತೀತಿ ಅಭಾವಂ ಬ್ರೂಮಃ. ನಾವು ಸತ್ಯೇನ ಪ್ರತೀತಿ ಇಲ್ಲೇ ಇಲ್ಲ ಅಂತ ಹೇಳೋದೇ ಇಲ್ಲ ನಾವು. ನಹಿ ವಯಂ ಅಸತಃ ಸರ್ವತಾ ಸತ್ವೇನ ಪ್ರತೀತಿ ಅಭಾವಂ ಬ್ರೂಮಃ. ಸಿಗ್ತಾ ಶ್ರೀನಿವಾಸ ತೀರ್ಥ 23ನೇ ಪೇಜ್ ಕೆಳಗಡೆ ಇದೆ ನೋಡು. ಹಾಂ, ಶ್ರೀನಿವಾಸ ತೀರ್ಥ ಅಲ್ಲ, ಪಾಂಟಿನಾ ಶ್ರೀನಿವಾಸ ತೀರ್ಥ ಅಲ್ಲ. ಅದು ಅವರೇ ತಗೊಳ್ಳೋಲ್ಲ ಶ್ರೀನಿವಾಸ ತೀರ್ಥ. ನಾನು ಅಸನ್ನಿಯೋ ಧರ್ಮ ತಸ್ಯ ಸತ್ವೇನ ಪ್ರತೀತಿ ಅಂಗೀಕ್ರಿಯತೆ ಅನ್ನೋದು ಧರ್ಮಿಣಃ. ಧರ್ಮ ಎಂಬುದು ಮಾತ್ರ ಅಸತ್ತಷ್ಟೇ, ಅದು ಸತ್ವೇನ ಪ್ರತೀತಿಯನ್ನು ಒಪ್ತೀವಿ ನಾವು. ಧರ್ಮಕ್ಕೆ ಅಸತ್ವೇನ ಪ್ರತೀತಿ ಒಪ್ತೀವಿ, ಧರ್ಮಿ ನಾವು ಒಪ್ಪಲ್ಲ ಅಂತ ಹೇಳಬೇಕು. ತಥಾಚ ಅಸತಃ ಸಂಸರ್ಗಸ್ಯ ತಾದಾತ್ಮ್ಯ ರೂಪಸ್ಯ ವ ಧರ್ಮತ್ವೇನ. ಧರ್ಮ ಯಾವುದು? ಒಂದ ಸಂಸರ್ಗ ಅಥವಾ ಅಸತ್ತಿನ ಸಂಸರ್ಗ, ಅಸತ್ತಿಗೆ ಸಂಸರ್ಗ ಅಥವಾ ತಾದಾತ್ಮ್ಯ ರೂಪವಾದಕ್ಕಂಥ ಅದೇನದು ಅದು ಧರ್ಮ ಆಯಿತು. ಧರ್ಮತ್ವೇನ ಸತ್ವೇನ ಪ್ರತೀತಿ ಸಂಭವತಿ ಇತಿ ತತ್ರ ಅಸತಃ ಇತಿ. ಧರ್ಮಿಣ ಅಂದರೆ ಯಾವುದು? ಆರೋಪ್ಯವಾದ ರಜತಸ್ಯ ಅಂತ. ರಜತತ್ವ ಮಾತ್ರ ಕಾಣಿಸ್ತಾ ಇದೆ, ಶುಕ್ತಿ ಕಾಣಿಸಲ್ಲ ಅಂತ ಹೇಳಬೇಕು. ಅದು ವೈಪರೀತ್ಯ ಹೇಳಿದ್ರೆ ಶುಕ್ತಿ ಕಾಣಿಸಿ ಶುಕ್ತಿತ್ವ ಗೊತ್ತಾಗಲ್ಲ ಅಂತ ನಿಯಾಮಕ ಇಲ್ಲ. ಅಂದರೆ ಶುಕ್ತಿಯಲ್ಲ ಇಲ್ಲಿ ರಜತ ಮತ್ತು ರಜತತ್ವ ಅದನ್ನೇ ಹೇಳ್ತಾ ಇದ್ದಾರೆ. ರಜತತ್ವ ಎಂಬತಕ್ಕಂಥದ್ದೇನಿದೆ ಅದು ಆ ಪೂರ್ವವರ್ತಿಯಾದ ವಸ್ತು ಇರೋದು ಅಸತ್ತು. ರಜತತ್ವವನ್ನು ನಾವು ಅಸತ್ವೇನ ಪ್ರತೀತಿ ಅಂತ ಹೇಳ್ತೀವಿ ನಾವು. ಧರ್ಮಿದ ಬಗ್ಗೆ ಹೇಳಲ್ಲ ಅಂತಾರೆ ಅವರು. ಧರ್ಮಿ ಯಾವುದು? ರಜತಾನೆ. ಅಲ್ಲೇ ಬರೀತಾರೆ ನೋಡು, ಆರೋಪ್ಯಸ್ಯ ರಜತಸ್ಯ ಧರ್ಮಿಣಃ ಅಂತ ಹೇಳ್ತಾರೆ ಅವರು. ಅದಕ್ಕೆ ಪಾಂಟಿನೇ ನೋಡು. ನಾನು ನಾ ವಯಂ ಅಸತಃ ಸರ್ವತಾ ಸತ್ವೇನ ಪ್ರತೀತ್ಯ ಭಾವಂ ಬ್ರೂಮಃ. ಅಂದ್ರೇನು? ಸತ್ವೇನ ಪ್ರತೀತಿ ಇಲ್ಲೇ ಇಲ್ಲ ಅಂತ ಹೇಳೋದಿಲ್ಲ ಅಸತ್ತಿಗೆ ನಾವು. ಕಿಂತು ಧರ್ಮಿಣಃ ಯವ, ಧರ್ಮಿ ತೋರಲ್ಲ ಅಂತ ಹೇಳ್ತಾರೆ, ಸತ್ವೇನ ತೋರಲ್ಲ ಅಂತ ಹೇಳ್ತಾರೆ ಅವರು. ಯಾಕೆ ಅಂದರೆ ಸದಂತರಾತ್ಮದಯ ಅಷ್ಟ ಅದು ಧರ್ಮ. ಅದು ಸದಂತರಾತ್ಮತ್ವ ಎಂಬುದು ಧರ್ಮ ಅಲ್ವಾ? ಅದು ತೋರುತ್ತೆ. ಅದು ಯುಕ್ತ ತದ್ ಅಸತ್ವೇಪಿ ಸತ್ವೇನ ಪ್ರತಿಭಾಸ ಇತ್ಯತಃ ಅಸತಃ ಧರ್ಮಸ್ಯ ನಿಯಾಮಕ ಶೂನ್ಯಂ ವೈಪರೀತ್ಯ ವಕ್ತು ಶಕ್ಯತ್ವ ಅಂತಂದರು. ಇವರು ನಿಯಾಮಕ ಶೂನ್ಯ ಅಂತ ಹೇಳಿಲ್ಲ ಅಲ್ಲ. ಅಲ್ಲ, ಅದಕ್ಕೆ ನಿಯಾಮಕ ಅದು ವೈಪರೀತ್ಯವಾಗಿ ಹೇಳ್ಬೋದು ಬೇಕಾದ್ರೆ ಅಲ್ವಾ? ಧರ್ಮಿ ಎಂಬುದಕ್ಕಂಥದ್ದು ಸತ್ಯೇನ ಪ್ರತೀತವಾಗುತ್ತೆ. ಧರ್ಮ ಎಂಬುದು ಭಗವಂತ ಅಂತ ಹೇಳಿಕೆ ನಿಯಾಮಕ ಏನು ಅಂತ ಉತ್ತರ ಕೊಟ್ಟರು. ಇನ್ನು
असतः धर्मस्य सत्त्वप्रतीतिः न तु धर्मिणः इति तु नियामकशून्यम् अत्र प्रतीतस्य रजतस्य अन्यत्र सत्त्वकल्पनं ಪ್ರಮಾಣವಿಕಲಂ ತಾರ್ಕಿಕರ ಮತ ಅಂದರೆ ಅವರ ಮತ ಏನು ಇದಂ ರಜತಂ ಎಂಬತಕ್ಕಂಥ ಭ್ರಾಂತಿ ಸ್ಥಳದಲ್ಲಿ ಅಸತ್ತಿಗೆ ಪ್ರತೀತಿ ಎಂಬುದು ಇಲ್ಲ ಆದ್ದರಿಂದ ಸತ್ತಿಗೆ ಪ್ರತೀತಿ ಆದ್ದರಿಂದ ಅಸತ್ಯ ಪ್ರತೀತಿ ಇಲ್ಲ ಆದ್ದರಿಂದ ಮತ್ತಿಲ್ಲ ಅಸತ್ಯ ಪ್ರತೀತಿ ಜ್ಞಾನ ಬರ್ತಾ ಇದ್ದಲ್ಲ ಅಂತ ಹೇಳಿದ್ರೆ ಅಸತ್ಯ ಯಾವುದು ಇಲ್ಲೇ ಇಲ್ಲ ಅಂಗಡಿಯಲ್ಲಿರ್ತಕ್ಕಂಥ ರಜತ ಇದಲ್ಲ ಅದು ಇಲ್ಲಿ ತೋರುತ್ತೆ ಅಲ್ಲಿ ತೋರುತ್ತೆ ಅಂತ ಹೇಳಬೇಕಾದ್ರೆ ಆ ಸಂಸರ್ಗ ಮಾತ್ರ ಸುಳ್ಳಷ್ಟೇ ಅಂದರೆ ಅಂಗಡಿಯಲ್ಲಿರುವ ರಜತ ಏನಿದೆ ಅದರ ಸಂಬಂಧ ಇದಲ್ಲ ಅದು ಇಲ್ಲಿ ಮಿಥ್ಯಾ ಅಂತ ಹೇಳೋದು ಅದಕ್ಕೆ ಇದನ್ನು ಮಿಥ್ಯಾಜ್ಞಾನ ಕರೆಯೋದು ರಜತಸ್ಯ ಅನ್ಯತ್ರ ಸತ್ವಕಲ್ಪನಂ ಇದು ಪ್ರಮಾಣ ವಿಕಲ್ಪ ಇದಂ ರಜತಂ ಎಂಬ ಜ್ಞಾನದಲ್ಲಿ ಪೂರ್ವವರ್ತಿಯಾದ ವಸ್ತುವಿನಲ್ಲಿ ರಜತ ನಮ್ಗೆ ತೋರ್ತಾ ಇರುವಾಗ ಅದು ಅಂಗಡಿಯಲ್ಲಿರತಕ್ಕಂಥ ವಸ್ತು ಇಲ್ಲಿ ತೋರುತ್ತೆ ಅಂತ ಹೇಳಬೇಕಾಗುತ್ತೆ ಅಲ್ಲಿದ್ದು ಇಲ್ಲಿ ತೋರಲಿಕ್ಕೆ ನಮಗೆ ಪ್ರಮಾಣ ಕೊಡಬೇಕು ಅಲ್ಲಿದ್ದು ಇಲ್ಲಿ ಯಾಕೆ ತೋರ್ತು ಅಂತ ಬರಬೇಕು ಅದು ಪ್ರಮಾಣ ವಿಕಲಂ ಯಾಕೆ ಪ್ರಮಾಣ ವಿಕಲಂ ಪ್ರಮಾಣ ವಿಕಲಂ ಭ್ರಾಂತಿ ಅನುಭವ ಬಾಧ ಅನುಭವ ಭ್ರಾಂತಿ ಅನುಪಪತ್ತಿ ಬಾಧ ಅನುಪಪತ್ತೀನಾಂ ತತ್ರ ಪ್ರಾಮಾಣ್ಯಸ್ಯ ಅನ್ಯತ್ರ ಉಪಪಾದಿತತ್ವಾತ್ ಅಂತಾರೆ ಭ್ರಾಂತಿಯ ಅನುಭವ ಬಾಧ ಅನುಭವ ಭ್ರಾಂತಿ ಅನುಪಪತ್ತಿ ಬಾಧ ಅನುಪಪತ್ತಿ ಭ್ರಾಂತಿ ಅನುಭವ ಭ್ರಾಂತಿ ಅನುಪಪತ್ತಿ ಬಾಧ ಅನುಪಪತ್ತಿ ಬಾಧ ಉಪಪತ್ತಿ ಇವುಗಳಿಗೆ ತತ್ತ ಪ್ರಾಮಾಣ್ಯಸ್ಯ ಅನ್ಯತ್ರ ಅದಕ್ಕೆಲ್ಲ ಪ್ರಮಾಣ ನಾವು ಬೇರೆ ಕಡೆ ಹೇಳಿದ್ದೀವಿ ಅಂತ ಎಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಅನ್ಯತ್ರ ಉಪಪಾದಿತತ್ವ ಅಂತಂತದ್ದು ಆಯ್ತು ನೋಡೋಣ ಹಾಂ ಹಾಗಾದರೆ ಆಯಿತು ಅನ್ಯತ್ರ ಪ್ರತೀತವಾದದ್ದೇನಿದೆ ಅದು ಇಲ್ಲಿ ತೋರುತ್ತೆ ಎಂಬತಕ್ಕಂಥದ್ದೇನಿದೆ ಹಾಗಾದರೆ ಅಸತ್ತಾದಕ್ಕೆ ಪ್ರತೀತಿ ಇಲ್ಲ ಅಂತ ಹೇಳಿದ್ರೆ ಇದು ಪ್ರತೀತವಾಗ್ತಾ ಇದೆ ಅಂದರೆ ಏನೋ ಒಂದು ಮಾರ್ಗ ನಾವು ಕಲ್ಪನೆ ಮಾಡಬೇಕು ನಾವು ಅಸತ್ತಿಗೆ ಪ್ರತೀತಿ ಇಲ್ಲ ತಾರ್ಕಿಕರು ಒಪ್ಪಿದ್ದಾರೆ ಇಲ್ಲಿ ಪ್ರತೀತವಾಗ್ತಾ ಇದೆ ಅಂದಮೇಲೆ ನಾವಿಲ್ಲಿ ಯಾವುದೊಂದು ಸತ್ವ ಒಪ್ಪಲೇಬೇಕು ಅದಕ್ಕೆ ರಜತ ಆಪನಸ್ಥವಾದಕ್ಕಂತಹ ರಜತ ಏನಿದೆ ಅದು ಇಲ್ಲಿ ತೋರಿತು ಅಂತ ಹೇಳಬೇಕು ಆದರೆ ಸತ್ಯನ ಪ್ರತೀತಿ ಬಂತಲ್ಲ ಹಾಗೆ ಪ್ರಮಾಣ ವಿಕಲಂ ಇನ್ನು ವಿಜ್ಞಾನವಾದಿನಾಪಿ ಆಂತರಸ್ಯ ಬಾಹ್ಯತ್ವಂ ಅತ್ಯಂತ ಅಸದೇವ ಸತ್ಯ ಪ್ರತೀತಿ ತಿಂಗಿ ಕರ್ತವ್ಯಮೇವ ಆ ವಿಜ್ಞಾನವಾದಿಗಳು ಇದಂ ರಜತಂ ಎಂಬತಕ್ಕಂಥದ್ದು ರಜತ ಎಂಬತಕ್ಕಂಥದ್ದು ವಿಜ್ಞಾನಾತ್ಮಕ ಅಂತ ಹೇಳ್ತಾರೆ ಅಂದರೆ ವಿಜ್ಞಾನಾತ್ಮಕ ಅಂದರೆ ಏನು ಜ್ಞಾನ ಇರೋ ಮಾತ್ರ ಇರೋದಷ್ಟೇ ಆಮೇಲೆ ಇಲ್ಲ ಇದಂ ಅಂದರೆ ಪ್ರತಿಭಾಸ ಪ್ರಾತಿಭಾ ಸತ್ವ ಅಂತ ಹೇಳಿದಾಗಾಯಿತು ಹೆಸರು ಬೇರೆ ಕೊಟ್ಟರು ಅಷ್ಟೇ ಇವರು ವಿಜ್ಞಾನವಾದಿಗಳೇ ಹೇಳಿದ್ರು ಅದು ಇದಂ ರಜತಂ ಎಂಬತಕ್ಕಂಥದ್ದು ವಿಜ್ಞಾನಾತ್ಮಕ ಅಂದರೆ ಏನು ಜ್ಞಾನ ಇದ್ದ ಇರುತ್ತೆ ಆಮೇಲೆ ಇರಲ್ಲ ಅಂತ ಆದರೆ ಜ್ಞಾನ ಎಲ್ಲಿದದು ಸುಖ ದುಃಖ ಎಲ್ಲಿದೆ ಒಳಗಡೆ ಇದೆ ಆಂತರಿಕ ಜ್ಞಾನ ಒಳಗಡೆ ಇರೋದು ಇದಂ ರಜತ ಒಂದು ಭಾಷ್ಯ ಕಾಣಿಸ್ತಾ ಇದ್ದವು ಇದಕ್ಕೆ ಉತ್ತರ ಕೊಡಲಿಕ್ಕೆ ಬರಲಿಲ್ಲ ಅವ್ರಿಗೆ ಅಲ್ವಾ ಅಂದರೆ ಆಯಿತು ವಿಜ್ಞಾನವಾದಿನಾಪಿ ಆಂತರಸ್ಯ ಬಾಹ್ಯತ್ವಂ ಅತ್ಯಂತ ಅಸದೇವ ಸತ್ವಪ್ರತೀತಿ ಅಂಗೀಕರ್ತವ್ಯ ಅವನು ಕೂಡ ಒಪ್ಪಲೇಬೇಕು ಹಾಗೆ ಅವನು ಕೂಡ ಅಸತ್ತಿಗೆ ಸತ್ವ ಒಪ್ಪಲೇಬೇಕು ಯಾಕೆ ಅಂತ ಹೇಳಿದ್ರೆ ವಿಜ್ಞಾನಾತ್ಮಕ ಅಂತ ಹೇಳಿದರೆ ಜ್ಞಾನ ಎಂಬತಕ್ಕಂಥದ್ದು ಏನಾದರೂ ಆಂತರಿಕ ಪದಾರ್ಥ ಇಲ್ಲಿ ಆಂತರಿಕ ಪದಾರ್ಥವಾದ ರಜತ ಇದಲ್ಲ ಅದಿಲ್ಲಿ ತೋರ್ತಾ ಇದೆ ಹೊರಗಡೆ ಅಂತ ಹೇಳಿದ್ರೆ ಹಾಗಾದರೆ ಅಸತ್ತಾದದ್ದು ಹೊಸದಾಗಿ ತೋರ್ತು ಅಂತಾಯಿತು ಅಲ್ವಾ ಆಂತರಿಕವಾದದ್ದು ಬಾಹ್ಯವಾಗಿ ತೋರ್ತು ಅದೇ ತಾನೇ ಹಾಗಾದರೆ ಅಸತ್ಯ ಪ್ರತೀತಿ ಅವನು ಒಪ್ಪಲೇಬೇಕು ಅಂತಾಯಿತು ವಿಜ್ಞಾನವಾದಿನಾಪಿ ಆಂತರಸ್ಯ ಬಾಹ್ಯತ್ವಂ ಅತ್ಯಂತ ಅಸದೇವ ಅಲ್ವಾ ಅದು ಅತ್ಯಂತ ಅಸತ್ಯ ಬಾಹ್ಯ ಆಂತರಿಕವಾದದ್ದು ಬಾಹ್ಯ ತೋರೋದು ಹೇಗೆ ಯಾಕೆ ರಜತ ಎಂಬುದು ವಿಜ್ಞಾನಾತ್ಮಕ ವಿಜ್ಞಾನ ಇರೋದೆಲ್ಲಿ ಒಳಗಡೆ ಮತ್ತು ಹೊರಗಡೆ ಕಾಣಿಸ್ತಾ ಇದ್ದಲ್ಲ ಅಂದರೆ ಈ ಬಾಹ್ಯತ್ವ ಎಂಬತಕ್ಕಂಥದ್ದು ಮಿಥ್ಯಾತ್ವ ಅವರು ಕೂಡ ಒಪ್ಪಲೇಬೇಕು ಅಂದರೆ ಅಸತ್ಯ ಪ್ರತೀತಿ ಅವನು ಒಪ್ಪಬೇಕು ಅಂತಾಯಿತು ಅಥವಾ ಅನ್ಯಥಾ ಭ್ರಾಂತಿತ್ವ ಅನುಭವತ್ತೇ
ಇದು ಯಾವ ರೀತಿ ಕೂಡ ಭ್ರಾಂತಿ ಅಂತ ಕೂಡಿಸಿಗೆ ಬರೋದಿಲ್ಲ. ಆದ್ದರಿಂದ ಅಸತ್ವೇನ ಅಸತ್ತಾದ ವಸ್ತುವಿಗೆ ಸತ್ವೇನ ಪ್ರತೀತಿಯೇ ನಾವು ಭ್ರಾಂತಿ ಅಂತ ಹೇಳಬೇಕಾಗಿದ್ದರಿಂದ ಅಸತ್ತು ಕೂಡ ನಾವು ಪ್ರತೀತಿ ಒಪ್ಪದಾಗ ಆಯಿತು. ಅಂದಮೇಲೆ ಅಸತ್ ವೈಲಕ್ಷಣ್ಯವನ್ನು ಹೇಳಬೇಕಾಗಿದ್ದರೆ ಆಗ ಅಸತ್ಯ ಪ್ರತಿಯೋಗಿಯಾದ ಅಸತ್ಯನ ಜ್ಞಾನ ಬರಲಿಲ್ಲ ಅಂದರೆ ಅಸತ್ ವೈಲಕ್ಷಣ್ಯ ಹೇಳಲಿಕ್ಕೆ ಬರೋದಿಲ್ಲ. ಸತ್ವೇನ ಅದ ಅಸತಃ ಸತ್ವೇನ ಪ್ರತೀತೇ ಅಂಗೀಕಾರ ಕಾರ್ಯತ್ವೇನ ನಾ ಬಾಧಕ ಪ್ರತ್ಯಯಿಸಿ ವಿಷಯಾಂತರಂ ಕಲ್ಪ್ಯಂ. ಯಾವುದು ಅಸದೇವ ರಹಿತಂ ಪ್ರತ್ಯಭಾತ ಎಂಬತಕ್ಕಂಥ ಬಾಧಕಾಂತರ ಪ್ರತ್ಯಯ ಇದೆಯಲ್ಲ, ಅದಕ್ಕೆ ಬೇರೆ ರೀತಿ ವಿಷಯವನ್ನು ಬೇರೆ ವಿಷಯ ಅಂದರೆ ಯಾವುದು ಸತ್ವಾಭಾವ ವಿಷಯ ಇತ್ಯಾದಿ ಕಲ್ಪನೆ ಮಾಡಬಾರ್ದು ಅಂತ ಹೇಳಿದ್ರು. ನ ಅರ್ಥಾಪತ್ಯೇ ಸಮರ್ಥನಂ, ಅದು ಅರ್ಥಾಪತ್ತಿ ಎಂಬತಕ್ಕಂಥದ್ದು ಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನ ಅಸತಃ ಭ್ರಾಂತಾವಪಿ ಪ್ರತಿ ನಾಸ್ತೀತಿ ವಾಚ್ಯಂ. ಅಸತ್ತುಗೂ ಕೂಡ ಭ್ರಾಂತಿಯಲ್ಲಿ ಪ್ರತೀತಿ ಇಲ್ಲ, ಅಸತ್ತು ಕೂಡ ತೋರೋದಿಲ್ಲ ಅಂತ ಹೇಳ್ತೀವಿ ಪ್ರತೀತಿಯಲ್ಲಿ ಅಂತ. ಯಾವುದು ಇದಮ್ರತಂ ಎಂಬತಕ್ಕಂಥ ಅಸತ್ತಾದ ಪ್ರತೀತಿಯಲ್ಲಿ ಅಸತ್ತು ತೋರ್ತಾನೇ ಇಲ್ಲ ಅಂತ ಹೇಳ್ತೇವೆ. ಅನಿರ್ವಚನೀಯ ಪರಮಾರ್ಥಸ್ಯ ಅಸತಃ ಇವ ದೃಷ್ಟಂಗೀಕಾರಾತೆ. ಇವ್ರದ್ದೇನು ಅದ್ವೈತಿಗಳ ಪ್ರಕಾರ ಹೇಗೆ ಅಂದರೆ ಇದಂ ರಹಿತಂ ಅಂತ ಜ್ಞಾನ ಬಂತು. ಇದಂ ರಹಿತಂ ಇದು ಭ್ರಾಂತಿ ಅಲ್ವಾ? ಯಾಕೆ ಶುಕ್ತಿಯಲ್ಲಿ ರಜತವನ್ನು ಅದು ಅವಗಾಹಿಯಾಗತಕ್ಕಂಥ ಜ್ಞಾನ. ಹಾಗಾದರೆ ಯಾವುದನ್ನು ಯಾವುದಾಗಿ ತಿಳ್ಕೊಂಡಾಗ ಆಯಿತು. ಅಸತ್ತಾದ್ದನ್ನು ಸತ್ತಾಗಿ ತಿಳ್ಕೊಂಡ್ರೆ ಭ್ರಾಂತಿ ಅಂತ ನಾವು ಹೇಳಿದ್ದೀವಿ, ಅದಾಯಿತು. ಆದರೆ ಅವರು ಹೇಳೋದೇನೆಂದರೆ ಅವರ ಮತ ಹೇಗೆ, ಮೊದಲು ಇದಂ ರಹಿತಂ ಎಂಬ ಜ್ಞಾನ, ಅದೇನದು ಆ ಜ್ಞಾನ ಪ್ರಾತಿಭಾಸಿಕ ಸತ್ತು. ಇದಂ ರಹಿತಂ ಎಂಬತಕ್ಕಂಥ ಭ್ರಾಂತಿ ಅವರಲ್ಲಿ 3 ಸತ್ವಗಳಿದೆ, ಪಾರಮಾರ್ಥಿಕ ವ್ಯಾವಹಾರಿಕ ಇದು ಅಂತ. ಆದರೆ ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕದ ಜ್ಞಾನ ಬರ್ಬೋದು ನಮಗೆ, ಆದರೆ ವ್ಯಾವಹಾರಿಕ ಉಪಯುಕ್ತವಾದದ್ದು ವ್ಯಾವಹಾರಿಕ ಸತ್ತ ಮಾತ್ರ. ಹಾಗಾದರೆ ಇದಂ ರಹಿತಂ ಎಂಬತಕ್ಕಂಥದ್ದು ನಮಗೆ ಜ್ಞಾನ ಬಂತು ಅಂತ ಹೇಳಿದರೆ ಇದು ಪ್ರಾತಿಭಾಸಿಕ ಅಂತ ಅವರು ಒಪ್ಪಿದ್ದಾರೆ. ಪ್ರಾತಿಭಾಸಿಕವಾದ ಪ್ರವೃತ್ತಿ ಮಾಡಬೇಕಾಗಿದ್ದರೆ, ವ್ಯವಹಾರ ಮಾಡಬೇಕಾಗಿದ್ದರೆ ಅವನು ಅದು ವ್ಯಾವಹಾರಿಕ ಸತ್ತಂತ ಒಪ್ಪಬೇಕು. ಪ್ರಾತಿಭಾಸಿಕವಾದದ್ದು ವ್ಯಾವಹಾರಿಕ ಸತ್ತಂತ ಒಪ್ಪಬೇಕಿಲ್ಲ, ಪ್ರವೃತ್ತಿ ಕೊಡಲ್ಲ. ವ್ಯವಹಾರಗಳು ಕೂಡ ವ್ಯಾವಹಾರಿಕ ಸತ್ತಿಂದ ಬರೋದು ಅಲ್ವಾ? ಹಾಗಾದರೆ ಟೀಕಾನೇ ತೊಗೊಂಡ್ಬಿಡೋಣ. ಮಧ್ವಾಚಾರ್ಯ ವಾಕ್ಯಗಳು ತುಂಬ ಸಂಕ್ಷೇಪ. ಭವೇದಯಂ ದೋಷಃ ಅನ್ಯೇಷಾಂ. ಬೇರೆ ತಾರ್ಕಿಕಾದಿಗಳು ಬೇಕಾದ ದೋಷ ಹೇಳ್ಕೊಳ್ಳಿ. ಯಾಕೆಂದರೆ ಯಾರು ಎಲ್ಲೋ ಇರತಕ್ಕಂಥ ಆಪನಸ್ಥವಾದಕ್ಕಂಥ ಅರ್ಥ ಇಲ್ಲಿ ತೋರುತ್ತೆ ಅಂತ ಹೇಳ್ತಕ್ಕಂಥವ್ರಿಗೆ ನೀವು ದೋಷಗಳು ಹೇಳ್ಕೊಳ್ಳಿ. ನಮಗೆ ನೀವು ದೋಷ ಹೇಳಿಕೆ ಬರಲ್ಲ. ಯಾಕೆ? ಅನ್ಯೇಷಾಂ ಯತ್ ಅಸತಃ ಸತ್ವೇನ ಅಪ್ರತೀತೌ ಭ್ರಾಂತ್ಯಭಾವ ಪ್ರಸಂಗ ಅಂತ ಅವರಿಗೆ ಹೇಳ್ಕೊಳ್ಳಿ ಬೇಕಾದ್ರೆ ನೀವು. ಅಂದ್ರೇನು? ಅಸತ್ತಿಗೆ ಸತ್ವೇನ ಪ್ರತೀತಿ ಬರಲಿಲ್ಲ ಅಂದರೆ ಭ್ರಾಂತಿಯೇ ಕೂಡಲ್ಲ ಅಂತ ಹೇಳಿದ್ರಲ್ಲ, ಅದು ಬೇರೆ. ನಾವು ಅನಿರ್ವಚನೀಯ ಅಂತ ಹೇಳೋರು, ನಮ್ಗೆ ಯಾಕೆ ದೋಷ ಹೇಳ್ತೀರಿ ನೀವು? ಮಮತು ಅನಿರ್ವಚನೀಯತ್ವ ಅನಿರ್ವಚನೀಯ ಅರ್ಥಾವಭಾಸ ಭ್ರಮ. ಅನಿರ್ವಚನೀಯವಾದ ಅರ್ಥಾವಭಾಸ ಇದಲ್ಲ, ಅದೇ ಅಂದರೆ ಇದಂ ಬಂದಕ್ಕಂಥದ್ದು ಭ್ರಾಂತಿ ಇಲ್ಲ, ಅನಿರ್ವಚನೀಯ ಅಂತ ಹೇಳ್ತಾ ಇದ್ದೀವಿ ನಾವು. ಇತ್ಯಂಗೀಕೃತತ್ವಾದ ಅಸತಃ ಭ್ರಾಂತಾವ ಪ್ರತೀತಿ ನಾಸ್ತಿ. ಅಸತ್ತಾದಕ್ಕೆ ಭ್ರಾಂತಿಯಲ್ಲಿ ಕೂಡ ತೋರೋದಿಲ್ಲ ಅಂತ ಹೇಳಿದ್ರೆ ಯಾವ ದೋಷವೂ ನಾವು ಬರಲ್ಲ. ಅನಿರ್ವಚನೀಯವಾದಿಗಳು ಅಂತ ಹೇಳಿದ್ರೆ ನ ಚ ಇತಿ ನ ಚ ಅಸತಃ ಭ್ರಾಂತಾವಪಿ ಪ್ರತೀತಿ ನಾಸ್ತಿ ಇದು ವಾಚ್ಯಂ. ಅಸತ್ತಾದಕ್ಕಂತ ಪ್ರತೀತಿ ಅಂದರೆ ಸತ್ವೇನ ಪ್ರತೀತಿ ಇಲ್ಲ, ಅರ್ಥ ಆಗಲ್ಲ. ಅಸತ್ತಾದದ್ದಕ್ಕೆ ಸತ್ವೇನ ಪ್ರತೀತಿ ಎಂಬತಕ್ಕಂಥದ್ದು ಭ್ರಾಂತಿಯಲ್ಲಿ ಕೂಡ ಇಲ್ಲ ಅಂತ. ಅಸತ್ವೇನ ಇದೆ ಅಂತ ಅರ್ಥ ಹೊಕ್ಕೊಂಡಾಗಾಯಿತು. ಉದಾಹರಣವಾಚ್ಯಂ ಧ್ಯೇತ್ ರಜತಂ ಅನಿರ್ವಚನೀಯಂ ಇತಿ ಪಕ್ಷೇಪಿ ಅಲ್ವಾ? ರಜತವು ಅನಿರ್ವಚನೀಯ ಎಂಬತಕ್ಕಂಥ ಪಕ್ಷದಲ್ಲಿಯೂ ಕೂಡ ತತ್ ಕಿಂ ಅನಿರ್ವಚನೀಯತೆಯ ಪ್ರತೀಯತೆ ಉತ ಅಸತ್ವೇನ ಉತ ಅಸತ್ವೇನ ಮೂರೇ ವಿಕಲ್ಪ ಮಾಡಲಿಕ್ಕೆ ಬರೋದು. ಇದಂ ರಜತಂ ಎಂಬತಕ್ಕಂಥದ್ದು ಅನಿರ್ವಚನೀಯ ಅಂತ ಹೇಳಬೇಕಾಗಿದೆ. ಅನಿರ್ವಚನೀಯತ್ವೇನ ತೋರುತ್ತೋ, ಅಸತ್ವೇನ ತೋರುತ್ತೋ, ಸತ್ವೇನ ತೋರುತ್ತೋ? ಅನಿರ್ವಚನೀಯತ್ವೇನ ತೋರುತ್ತೆ ಅಂತ ಹೇಳಿಬಿಟ್ರೆ ಬಾಧಕ ಜ್ಞಾನ ಬರುವಾಗ ಏನು ಬರಬೇಕಾಗಿತ್ತು ನಮಗೆ? ನೇದಂ ರಜತಂ ಬರಬೇಕಾಗಿದ್ದಿಲ್ಲ ಅಲ್ವಾ? ಇದು ನೇದಂ ಅನಿರ್ವಚನೀಯ ಅಂತ ಬರಬೇಕಾಗಿತ್ತು. ಹಂಗೆ ಯಾರೇ ಬಂದಿದೆಯಾ? ಅದಿಲ್ಲ. ಇನ್ನು ಅಸತ್ವೇನ ಬರಬೇಕು, ಅದು ಓದಬೇಕಾದ್ರೆ. ಯಾಕೆ? ಅಸದೇವ ರಥಂ ಪ್ರತ್ಯಭಾತ ಅಂತ ಬಾಧಕ ಜ್ಞಾನ ಬರೋದು, ಅದು ತೊಂದರೆ ಇಲ್ಲ ಅಲ್ವಾ? ಆದರೆ ಅಸತ್ವ ಪ್ರತೀತಿ ಅವನೇ ಒಪ್ಪಲ್ಲ.
ಇನ್ನು ಉಳಿದಿದ್ದು ಯಾವುದು ಸತ್ವೇನ, ಅದನ್ನೇ ಒಪ್ಪಬೇಕಾಗುತ್ತೆ ನೀನು. ಹಾಗಾದರೆ ಅದು ಸತ್ವೇನ ಪ್ರತೀತಿ, ನಾವು ಅದೇ ಹೇಳ್ತಾ ಇರೋದು. ಅಸತ್ತಾದ ವಸ್ತುವಿಗೆ ಸತ್ವೇನ ಪ್ರತೀತಿಯೇ ಭ್ರಾಂತಿ ಅಂದರೆ. ತತ್ಕಿಂ ಅನಿರ್ವಚನೀಯತೆಯ ಪ್ರತೀಯತೆ ಉತ ಅಸತ್ವೇನ ಉತ ಸತ್ವೇನ ನ ಪ್ರಥಮ ದ್ವಿತೀಯೌ ತಥಾ ಪ್ರತೀತ್ಯನುಪಲಂಬಾತ್. ಇದು ಎರಡು ರೀತಿ ಕೂಡ ಪ್ರತೀತಿ ಅವರು ಒಪ್ಪಿಲ್ಲ ಅಲ್ವಾ. ಪ್ರವೃತ್ಯ ಭಾವ ಪ್ರಸಂಗಾಚ, ಅನಿರ್ವಚನೀಯ ಅಂತಾಗಲಿ ಅಸತ್ತ ಅಂತಾಗಲಿ ಜ್ಞಾನ ಬಂದ್ಬಿಡ್ತು ಅದು ಅವನು ಪ್ರವೃತ್ತಿಯೇ ಮಾಡಲ್ಲ. ಇದಂ ಜಲಂ ಅಂತ ಜ್ಞಾನ ಬಂದಾಗ ಅವನು ಪ್ರವೃತ್ತಿ ಮಾಡೋದು ಯಾವಾಗ, ಇದು ಸತ್ವೇನ ತೋರಿದರೆ ಮಾತ್ರ. ನಹಿ ಅಸ್ಮತ್ ಅಸತ್ ಪ್ರಾತಿಭಾಸಿಕಂ ವಾ ಕದಾಚಿತ್ ಅನೇನ ಅರ್ಥಕ್ರಿಯಾಸು ಉಪಯುಜ್ಯಮಾನಂ ದೃಷ್ಟಂ ಏನ ಅಸತ್ವಾದಿಕಂ ಪ್ರತೀತ್ಯಾಪಿ ಪ್ರವರ್ತೇತ. ಅನಿರ್ವಚನೀಯತ್ವೇನ ಮತ್ತು ಅಸತ್ವೇನ ಪ್ರತೀತಿ ಆದರೂ ಕೂಡ ಪ್ರವೃತ್ತಿ ಬರ್ಬೋದು ಅಂತ ಹೇಳೋದಾದನ್ನೇನು ಯಾವಾಗ ಹೇಳ್ಬೋದು. ನಹಿ ಅಸತ್ ಪ್ರಾತಿಭಾಸಿಕಂ ಅಸತ್ ಪ್ರಾತಿಭಾಸಿಕಂ ವಾ ಕದಾಚಿತ್ ಅಸತ್ತಾದದ್ದು ಮತ್ತು ಪ್ರಾತಿಭಾಸಿಕವಾದದ್ದು ಕದಾಚಿತ್ ಅನೇನ ಈ ವ್ಯಕ್ತಿ ಇದ್ದಲ್ಲ ಅವನಿಗೆ ಅರ್ಥಕ್ರಿಯಾಸು ಉಪಪದ್ಯಮಾನಂ ದೃಷ್ಟಂ. ಯಾವ ವ್ಯಕ್ತಿಯಿಂದಲೂ ಕೂಡ ಇದು ಅರ್ಥಕ್ರಿಯಾಕಾರಿ ಆಗಿದ್ದು ಕಂಡಿಲ್ಲ. ಯಾವುದು ಪ್ರಾತಿಭಾಸಿಕವಾದದ್ದು ಮತ್ತು ಇನ್ನೊಂದು ಅಸತ್ತಾದದ್ದು. ಏನ ಅಸತ್ವಾದಿಕಂ ಪ್ರತೀತ್ಯಾಪಿ ಪ್ರವರ್ತೇತ. ತಸ್ಮಾತ್ ಇನ್ನು ಒಂದೇ ಪಕ್ಷ ಉಳಿತು. ಸತ್ವೇನೇವ ಪ್ರತೀಯತೆ ಅಂಗೀಕಾರ್ಯಂ, ಅದೊಂದೇ ಒಪ್ಪಬೇಕು. ತಥಾಚ ಪ್ರತೀತಿ ಪ್ರವೃತ್ತಿ ಯುಜ್ಯೇತೆ, ಪ್ರತೀತಿಯು ಕೂಡಿಸ್ಬೋದು ಆಮೇಲೆ ಪ್ರವೃತ್ತಿ ಕೂಡಿಸ್ಬೋದು. ನಚ ರಜತ ಪ್ರತೀತಿ ಮಾತ್ರ ಅದು ಪ್ರವೃತ್ತಿ ಇದು ವಾಚ್ಯಂ. ಏನ್ರಿ ಬೆಳ್ಳಿ ಅಂತ ನನಗೆ ಜ್ಞಾನ ಬಂತು ಪ್ರವೃತ್ತಿ ಮಾಡಿಬಿಟ್ಟ ಅಂತ ಯಾಕೆ ಹೇಳಬಾರ್ದು ಅಲ್ವಾ. ಯಾವುದೋ ನೋಟು ಬಿದ್ದಿರುತ್ತಪ್ಪ, ಅದು ಕೋಟಾ ನೋಟ್ ಅದು ಅಲ್ವಾ. ಅದು ನೋಟು ಅಂತ ತಿಳ್ಕೊಂಡ ತಕ್ಷಣ ಪ್ರವೃತ್ತಿ ಮಾಡ್ಬೋದು ನಾವು ಅಲ್ವಾ. ಅದರಲ್ಲಿ ಇದರಲ್ಲಿ ಬೆಳ್ಳಿ ಇದೆಯೋ ಇದೆಯೋ ಸತ್ವೇನೇ ಇದೆಯೋ ಇದರಲ್ಲಿ ಯಾರು ನೋಡ್ತಾರೆ. ಪ್ರತೀತಿ ಬಂತು, ಬೆಳ್ಳಿ ಅಂತ ಜ್ಞಾನ ಬಂತು, ತೊಗೊಂಡ ಅಷ್ಟೇ. ವಾಚ್ಯಂ ಅನುಭವ ವಿರೋಧ, ಯಾವತ್ತೂ ಕೂಡ ಇದು ಪ್ರತೀತಿ ಬಂದ ಮಾತ್ರಕ್ಕೆ ಪ್ರವೃತ್ತಿ ಎಂಬುದು ಎಲ್ಲೂ ಕಂಡಿಲ್ಲ, ಅನುಭವ ವಿರುದ್ಧ ಅಲ್ವಾ. ಅದರಲ್ಲಿ ಸತ್ವೇನ ಪ್ರತೀತಿ ಬಂದರೆ ಮಾತ್ರ ಪ್ರವೃತ್ತಿ ಮಾಡೋದು ಅಷ್ಟೇ ಅಲ್ವಾ. ಸುಮ್ಮನೆ ನೋಡ್ತಾನೆ ಮತ್ತು ತಕ್ಷಣ ತೊಗೊಂಬಿಡಲ್ಲ, ಅವನ ಬಗ್ಗೆ ನೋಡ್ತಾನೆ. ಇದು ಕೋಟಾ ನೋಟು ಅಲ್ಲ ಅಂದರೆ ಮಾತ್ರ ನಿಜವಾದ ನೋಟು ಅಂತ ಗೊತ್ತಾದರೆ, ಸತ್ವ ಗೊತ್ತಾದರೆ ಮಾತ್ರ ಪ್ರವೃತ್ತಿ ಮಾಡ್ತಾರೆ ತಗೊಳ್ಳಿಕ್ಕೆ. ವಿಧಿ ನಿಷೇಧವು ಅವಧೂಯ ಪ್ರತ್ಯಯೋಗಾಚ, ಯಾವತ್ತೂ ಕೂಡ ಒಂದು ಪ್ರತೀತಿ ಬರಬೇಕಾಗಿದೆ, ಒಂದು ವಿಧಿಯಾಗಿ ಬರಬೇಕು, ಒಂದು ಅಸ್ಥಿ ಅಂತಾನೆ ಬರಬೇಕು, ಒಂದು ನಿಷೇಧ ಅಲ್ಲ ಅಂತಾನೆ ಬರಬೇಕು. ಇದೆರಡೂ ಬಿಟ್ಟು ಅನಿರ್ವಚನೀಯ ಬರೋದು ಎಲ್ಲೂ ಕಂಡಿಲ್ಲ. ತತ್ಸತ್ವಂ ಸತ್ ಅನಿರ್ವಾಚ್ಯಂ ವಾ ಅಲ್ವಾ. ಅರೆ ತತ್ಸತ್ವಂ, ಆ ಸತ್ವ ಅಂತ ಹೇಳಿದ್ರಲ್ಲ, ಅನವಸ್ಥ ಹೇಳ್ತಾ ಇದ್ದಾರೆ. ಯಾವುದು ಅನಿರ್ವಚನೀಯ ತೋರುತ್ತೋ ಅಸತ್ತಾಗಿ ತೋರುತ್ತೋ ಸತ್ವೇನ ತೋರುತ್ತೋ ಅಂದರು ಅಲ್ವಾ. ಅನಿರ್ವಚನೀಯವಾಗಿ ಅಸತ್ವೇನ ತೋರುತ್ತೆ ಅಂದರೆ ಪ್ರವೃತ್ತಿನೇ ಕೊಡೋಲ್ಲ. ಇನ್ನು ಸತ್ವೇನ ಪ್ರವೃತ್ತಿ ಹೇಳಬೇಕು. ಆ ಸತ್ಯ ಎಂಬುದಕ್ಕಂಥದ್ದು ಏನು ಕೇಳ್ತಾ ಇದ್ದಾರೆ. ಆ ಸತ್ಯದಲ್ಲ ಸತ್ತಾಗಿ ತೋರುತ್ತೆ ಅಂತ ಹೇಳಿದ್ರಲ್ಲ, ಅಲ್ಲಿ ವಿಕಲ್ಪ ಮಾಡ್ಕೊತೀವಿ ನಾವು. ಏನಂತ ತತ್ಸತ್ವಂ ಸತಸತ್ ಅಲ್ಲ ಸತ್ ಅಸತ್ ಅನಿರ್ವಚನೀಯ ಅಂತ ಮೂರು ವಿಕಲ್ಪ. ಅದರಲ್ಲಿ ತತ್ಸತ್ವಂ ಸದ್ವ ಅಸದ್ವ ಅನಿರ್ವಚನೀಯವ ನಾದ್ಯ ಅನಿರ್ವಚನೀಯತಾ ವಿರೋಧ. ನೀವು ಅನಿರ್ವಚನೀಯ ಅಂತ ಒಪ್ಪಿದ್ದೀನಿ ಅಂತ ಹೇಳ್ತಾ ಇದ್ದೆ, ಸತ್ ಅಂತ ಹೆಂಗೆ ಹೇಳ್ತೀನೇನೋ ಮೊದಲೇ ಪಕ್ಷ ಇಲ್ಲ. ನಹಿ ಯಸ್ಯ ಸತ್ವಂ ಸತ್ ತದ್ ಅನಿರ್ವಾಚ್ಯಂ ಭವತಿ. ಯಾರಿಗೆ ಯಾವ ವಸ್ತುವಿಗೆ ಸತ್ವ ಎಂಬುದಕ್ಕಂಥದ್ದು ಸತ್ತಾಗಿದೆಯೋ ಅದು ಅನಿರ್ವಚನೀಯ ಆಗೋದು ಹೇಗೆ? ಆಗಲ್ಲ. ಅನಿರ್ವಚನೀಯ ಅಂದರೆ ಸತ್ ವಿಲಕ್ಷಣ ಭವತಿ. ತಸ್ಮಾತ್ ದ್ವಿತೀಯ ಅಂಗೀಕಾರ್ಯ. ಇದೇ ಮಾಡಬೇಕಿನ್ನ ಸತ್ತು ಅಸತ್ ಅಂತ ಒಪ್ಪಬೇಕು ಅಲ್ವಾ. ತದಕ್ಕಿಂಬಿತ್ತಿದಾಹ ಅನಿರ್ವಚನೀಯೇತಿ. ಅನಿರ್ವಚನೀಯ ಪರಮಾರ್ಥತ್ವಸ್ಯ ಅಸತಃ ಏವ ದೃಷ್ಟಂಗೀಕಾರಾತ್ ಅಂತ. ಅಂದರೆ ಅನಿರ್ವಚನೀಯ ಅಂತ ಅನಿರ್ವಚನೀಯ ಅಲ್ಲ, ಇಲ್ಲಿ ಪ್ರಾತಿಭಾಸಿಕ ಅಂತ ಹೋಗ್ಬೇಕು ನಾವು. ನೋಡಿ ಅವರೇ ಬರೀತಾರೆ ಅನಿರ್ವಚನೀಯಸ್ಯ ಪ್ರಾತಿಭಾಸಿಕಸ್ಯ ರಜತಸ್ಯ. ಯಾಕೆ ಇದಂ ರಜತಂ ಎಂಬ ಪ್ರತೀತಿ ಏನಿದೆ ಅದು ಯಾವುದದು? ಪ್ರಾತಿಭಾಸಿಕ. ಅದಕ್ಕೆ ಪ್ರಾತಿಭಾಸಿಕಸ್ಯ ರಜತಸ್ಯ ಯತ್ ಪರಮಾರ್ಥತ್ವಂ ಅಂದರೆ ವ್ಯಾವಹಾರಿಕ ಸತ್ವಂ. ಯಾಕೆ ಪ್ರವೃತ್ತಿ ಮಾಡಬೇಕಾಗಿದ್ದರೆ ವ್ಯಾವಹಾರಿಕ ಸತ್ತಾಗಿರಬೇಕದು. ತಸ್ಯ ಅಸತಃ ಏವ ಸತ್ವೇನ ದೃಷ್ಟಂಗೀಕಾರಾತ್. ಅದಕ್ಕೆ ಅಸತ್ತಾದದ್ದೇ ಸತ್ವೇನ ದೃಷ್ಟಿ ಪ್ರತೀತಿನ ಒಪ್ಪಿದ್ದಾನೆ. ನ ಅಸತಃ ಭ್ರಾಂತಾವಪಿ ಸತ್ವೇನ ಪ್ರತೀತಿ ನಾಸ್ತಿ ಇದು ವಾಚ್ಯಂ. ಇಷ್ಟು ಹೇಳಬೇಕಲ್ಲ.
ಅಂದರೆ ಏನಾದರೆ ಪ್ರಾತಿಭಾಸಿಕವಾಗಿರತಕ್ಕಂಥ ರಜತ ಎಂಬತಕ್ಕಂಥದ್ದು ಪಾರಮಾರ್ಥಿಕ ಅಂದರೆ ವ್ಯಾವಹಾರಿಕ ಸತ್ವ ಎಂಬುದಾಗಿ ಒಪ್ಪಿ ತಸ್ಯ ಅಸತಃ ಏವ ಸತ್ವೇನ ಅದು ಅಸತ್ತಾನೇ ಅದು. ಪ್ರಾತಿಭಾಸಿಕವಾದದಲ್ಲಿ ವ್ಯಾವಹಾರಿಕ ಸತ್ವ ಅಂದರೆ ಸುಳ್ತಾನೇ ಅದು. ಆದರೆ ಅಸತ್ತಾದದ್ದು ಸತ್ತ ಪ್ರತೀತಿವಂತೂ ಒಪ್ಪಬೇಕೀನೇನು ಇಲ್ಲ ಪ್ರವೃತ್ತಿ ಕೊಡಲ್ಲ. ಗೊತ್ತಾಗಲಿಲ್ಲ. ಇದಂ ರಜತಂ ಎಂಬತಕ್ಕಂಥ ಜ್ಞಾನವು ಪ್ರಾತಿಭಾಸಿಕ ಅಂತ ಒಪ್ತಾರೆ. ಪ್ರಾತಿಭಾಸಿಕವಾಗಿ ಇತ್ತು ಅಂದರೆ ಯಾರಿಗಾದರೂ ಪ್ರತಿಭಾಸ ಕಾಲದಲ್ಲಿ ಮಾತ್ರ ಇರೋದು ಅಂತ ಜ್ಞಾನ ಬಂದರೆ ಪ್ರವೃತ್ತಿ ಮಾಡೋದಿಲ್ಲ. ಇದು ವ್ಯಾವಹಾರಿಕ ಸತ್ವ ಅಲ್ಲಿ ಕಾಣಬೇಕು, ಆಗ ಪ್ರವೃತ್ತಿ ಮಾಡ್ತಾರೆ ಅಷ್ಟೇ. ಹಾಗೆ ಪ್ರಾತಿಭಾಸಿಕ ಸತ್ತಾದ್ದನ್ನು ವ್ಯಾವಹಾರಿಕ ಸತ್ತು ಅಂತ ಅವನು ತಿಳ್ಕೊಂಡ ಅಂದರೆ ಅದು ಭ್ರಾಂತಿ ಆಯ್ತಲ್ಲ. ಹಾಗೆ ಅಸತ್ತಾದದ್ರಲ್ಲಿ ಸತ್ವೇನ ಪ್ರತೀತಿ ಬಂದ್ಬಿಡ್ತಲ್ಲ, ಇಲ್ಲ ಪ್ರವೃತ್ತಿ ಕೊಡಲ್ಲ. ಪ್ರಾತಿಭಾಸಿಕಸ್ಯ ರಜತಸ್ಯ ಇದು ಪರಮಾರ್ಥತ್ವ ವ್ಯಾವಹಾರಿಕ ಸತ್ವಂ ತಸ್ಯ ಅಸತಃ ಏವ ಸತ್ವೇನ ದೃಷ್ಟಿಂಗೀಕಾರ. ಅದು ಅಸತ್ಯ. ಅದು ಪ್ರಾತಿಭಾಸಿಕ ಸತ್ವ ವ್ಯಾವಹಾರಿಕ ಸತ್ತ ಆಗೋದು ಹೇಗೆ ಅಲ್ವಾ? ಹಾಗೆ ಅಸತ್ಯ ಆಯಿತು. ಅಸತ್ಯ ಪ್ರತೀತಿ ಒಪ್ಪಿದ್ದಿದ್ದು ನೀನೇ ಒಪ್ಪಿದಾಗ ಆಯಿತು. ನ ಅಸತಃ ಭ್ರಾಂತ ಒಪ್ಪಿ ಸತ್ವೇನ ಪ್ರತೀತಿ ನಾಸ್ತಿ ಎಂಬತಕ್ಕಂಥದ್ದು ಹೇಳಿ ಬರೋದಿಲ್ಲ. ನಾನು ರಜತಸ್ಯಾಪಿ ಪ್ರಾತಿಭಾಸಿಕಂ ಸತ್ವಮಸ್ತೇವ. ರಜತಸ್ಯಾಪಿ ಪ್ರಾತಿಭಾಸಿಕಂ ಸತ್ವಮಸ್ತೇವ. ಪ್ರಾತಿಭಾಸಿಕ ಸತ್ವ ಒಪ್ಪಿದ್ದೀವಿ ನಾವು ಅಂದರೆ ಮೈವಂ ವ್ಯಾವಹಾರಿಕತ್ವ ಅಪ್ರತೀತವು ಅಲ್ವಾ? ವ್ಯಾವಹಾರಿಕತ್ವ ಪ್ರತೀತಿ ಆಗಲಿಲ್ಲ. ಪ್ರವೃತ್ತಿ ಅಭಾವಸಿ ಉಕ್ತತ್ವ. ಯಾವುದು ಪ್ರಾತಿಭಾಸಿಕವೂ ಅಷ್ಟಕ್ಕೆ ಪ್ರವೃತ್ತಿ ಮಾಡೋದಿಲ್ಲ. ಅದು ವ್ಯಾವಹಾರಿಕ ಅಂತ ಅವನು ವ್ಯವಹಾರ ಮಾಡಲಿಕ್ಕೆ ಹೋದರೆ ಮಾತ್ರ ಅಲ್ಲಿ ಯಾವುದೋ ಇದು ಬರೋದು. ಆದರೆ ಪ್ರಾತಿಭಾಸಿಕ ಅಂತ ಒಪ್ಕೊಂಡು ವ್ಯಾವಹಾರಿಕ ಸತ್ವ ಒಪ್ಪಿದೆ ಅಂತ ಹೇಳಿದ್ರೆ ಇಲ್ಲದೇ ಇದ್ದಿದ್ದೇ ತೋರ್ತು ಅಂತ ಆಯಿತು. ಸತ್ಯಂ ಪ್ರಾತಿಭಾಸಿಕಂ ರಜತಂ ವ್ಯಾವಹಾರಿಕತೆಯ ಪ್ರದೀಯತೆ ಇತಿ ಅಲ್ವಾ? ಹೌದ್ರಿ, ಪ್ರಾತಿಭಾಸಿಕವಾದದ್ದೇ ರಜತ ವ್ಯಾವಹಾರಿಕತೆಯ ತೋರುತ್ತೆ ಅಂತ ಹೇಳ್ತೀವಿ. ಅದೇ ಹೇಳಿದಾಗ ಆಯ್ತಾಗಾರೆ ಪ್ರವೃತ್ತಿ ಮಾಡ್ಬೋದು. ಹಾಂ, ಅದು ಪ್ರವೃತ್ತಿ ಆಯ್ತಲ್ಲ, ಪ್ರವೃತ್ತಿ ಆಯಿತು. ಪ್ರಾತಿಭಾಸಿಕವಾದದ್ದೇ ವ್ಯಾವಹಾರಿಕ ತೋರ್ದ ಅದೇ ಭ್ರಾಂತಿ ಅಲ್ವಾ? ಅಂದರೆ ಆದರೆ ಭ್ರಾಂತಿ ಎಂಬತಕ್ಕಂಥದ್ದೇ ಆಗಿದೆ. ಅಲ್ಲಿ ಅಸತ್ಯ ಪ್ರತೀತಿ ಒಪ್ಪಿದಾಗ ಆಯಿತು ಅಲ್ವಾ? ವಸ್ತುದ ಪ್ರಾತಿಭಾಸಿಕ ಅಂತ ಸತ್ತು ಅಲ್ಲಿರೋದು. ವ್ಯಾವಹಾರಿಕ ಸತ್ಯ ತಿಳ್ಕೊಂಡ ಅಂದರೆ ಯಾವುದು ಅಸತಃ ಸತ್ವ ಪ್ರತೀತಿ ಸತಃ ಅಸತ್ವ ಪ್ರತೀತಿ ಭ್ರಾಂತಿ. ತಥಾಪಿ ನ ಸಾ ಸತಿ ನಾಪಿ ಅಸತಿ. ಅದು ಕೂಡ ಅದು ಸತ್ತು ಅಲ್ಲ ಅಸತ್ತು ಅಲ್ಲ ಅನುವೃತ್ತಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಕಿಂತು ಶುಕ್ತಿಕ ಇದಂಥ ಸಂಸರ್ಗವತ್ ತದ್ವ್ಯಾವಹಾರಿಕತಾ ಸಂಸರ್ಗಸ್ಯಾಪಿ ಅನಿರ್ವಾಚ್ಯಸ್ಯ ಆರೋಪಿತಸ್ಯ ಪ್ರತಿಭಾಸಃ ಅಂತಾರೆ. ಪ್ರತೀತಿ ಬರಬಾರ್ದು ಅಂದರೆ ಅದು ಅನಿರ್ವಾಚ್ಯ ಆಗಬೇಕು. ಅಂದರೆ ವ್ಯಾವಹಾರಿಕ ಸತ್ವ ಏನಿದೆ, ಪ್ರಾತಿಭಾಸಿಕ ಸತ್ವದಲ್ಲಿ ವ್ಯಾವಹಾರಿಕ ಸಂಸರ್ಗದ ಆರೋಪ ಅಂತ ಹೇಳಬೇಕು. ಅದು ತಾದಾತ್ಮ್ಯ ಆರೋಪ ಹೇಳಿ ನನ್ನ ಹೇಳಿದ್ನಲ್ಲ. ಅದರಲ್ಲಿ ಹೇಗೆ ಅಂದರೆ ಭ್ರಾಂತಿ ಎರಡು ವಿಧವಾದ ಭ್ರಾಂತಿ ಒಪ್ಪಿದ್ದಾರೆ. ಅದು ನಾವು ಒಪ್ಪಿದ್ದೀವಿ, ಏನು ತಪ್ಪೇನಿಲ್ಲ. ಅದು ಯಾವುದರಲ್ಲಿ ಪುರೋವರ್ತಿಯಾದ ವಸ್ತುದಲ್ಲಿ ರಜತತ್ವದ ಆರೋಪ ಅಂದರೆ ಏನದು? ರಜತತ್ವದ ಸಂಸರ್ಗ ಆರೋಪ. ರಜತತ್ವ ಎಂಬತಕ್ಕಂಥದ್ದು ಶುಕ್ತಿಯಲ್ಲಿ ಇಲ್ಲ. ಹೌದಾನೆ? ರಜತತ್ವದ ಸಂಸರ್ಗ ಆರೋಪ ಅಂದರೆ ಸುಳ್ಳು ಅಂತ ಅರ್ಥ. ಇರೋದು ಯಾವುದು ಎದುರುಗಡೆ ವಸ್ತು? ಶುಕ್ತಿ. ಅದರಲ್ಲಿ ರಜತತ್ವದ ಆರೋಪವನ್ನು ಹೇಳಿದ ರಜತತ್ವದ ಸಂಸರ್ಗದ ಆರೋಪ ಅಂದರೆ ರಜತತ್ವದ ಸಂಬಂಧ ಅಲ್ಲಿ ಇಲ್ಲ ಅಂತ ಹೇಳೋದು, ಇದು ಭ್ರಾಂತಿ. ಇನ್ನೊಂದು ತಾದಾತ್ಮ್ಯ ಆರೋಪ. ಶುಕ್ತಿಯಲ್ಲಿ ರಜತದ ತಾದಾತ್ಮ್ಯ ಇಲ್ಲ ಅಂತ ಹೇಳೋದು. ಅಂದರೆ ಶುಕ್ತಿಯು ಅದರಲ್ಲಿ ರಜತದ ತಾದಾತ್ಮ್ಯ ಅಂದರೆ ಏನು? ಅದೇ ಇದು ಅಂತ ಹೇಳಿದ ಅಭೇದ ಜ್ಞಾನ. ಇದು ಮಿಥ್ಯಾನೆ ಅಲ್ವಾ? ಎರಡು, ಒಂದು ರಜತದ ತಾದಾತ್ಮ್ಯದ ಆರೋಪ. ಹಾಗೆ ಇದಂ ರಜತಂ ಅಂದರೆ ಏನು? ಇದಂ ಅಂದರೆ ಅದು ಶುಕ್ತಿ ಅಲ್ವಾ? ಅದು ರಜತಂದ ಅಭೇದ ಸಂಬಂಧ ಹೇಳ್ತಾ ಇದ್ದೀವಿ ಅಂದರೆ ತಾದಾತ್ಮ್ಯ ಬಂತಲ್ಲ ಈಗ ಅಲ್ವಾ? ಅದಕ್ಕೆ ಎರಡು ಹೇಳಿದ್ದಾರೆ. ಶುಕ್ತಿಕ ಇದಂಥ ಸಂಸರ್ಗವತ್, ಇದಂಥ ಸಂಸರ್ಗ ತದ್ ವ್ಯಾವಹಾರಿಕತಾ ಸಂಸರ್ಗಸ್ಯಾಪಿ ಅನಿರ್ವಾಚ್ಯಸ್ಯ, ಅವರು ಅನಿರ್ವಾಚ್ಯ ಅಂತ ಹೇಳ್ತಾರೆ. ಆರೋಪಿತಸ್ಯ ಪ್ರತಿಭಾಸಃ ತಥೋ ನ ಅಸತಃ ಸತ್ಯನ ಪ್ರತೀತಿ ಅಂಗೀಕಾರ ಇದೆ. ತೃತೀಯ ಪಕ್ಷಂ ನಿರಾಕರೋತಿ ನ ಚ ಇದೆ ನ ಚ ತದಪ್ಯನಿರ್ವಾಚ್ಯಂ. ಅದು ಅನಿರ್ವಚನ ಅಂತ ಹೇಳ್ಬಿಡ್ತೀವಿ ನಾವು ಅಂತ ಹೇಳಿದ್ರೆ ಅದಕ್ಕಿಂತ ಅನಿರ್ವಚನ, ಅದಕ್ಕೊಂದು ಅನಿರ್ವಚನ ಹೇಳ್ಕೊಂಡು ಹೋಗ್ತಾ ಇದೆ, ಅನವಸ್ಥಾ ದೋಷ ಬರುತ್ತೆ. ನ ಕೇವಲಂ ರಜತಂ ಅಪಿದು ಪ್ರಾತಿಭಾಸಿಕಸ್ಯ ರಜತಸ್ಯ ತದ್ ವ್ಯಾವಹಾರಿಕಂ ಸತ್ವಂ ಪ್ರತೀತಿ ತದಪಿ ನಿರ್ವಾಚ್ಯಂ
ಶುಕ್ತಿ ಶುಕ್ತಿಕಾ ಗತಮೇವ ವ್ಯಾವಹಾರಿಕಂ ತತ್ವಂ ರಯತೆ ಸಮಾರೋಪಿತ ಮಿತಿ ಚ ನ ಇತ್ಯರ್ಥಃ. ಹಾಗೆ ಹೇಳಿದ್ರೆ ಅನವಸ್ಥಾ ದೋಷ ಬರುತ್ತೆ ನಿಮಗೆ ಅಂತ ಹೇಳ್ತಾರೆ. ಸಾಕಾ?